ಶಲೋಮ್ ಶಲೋಮ್. ಇವತ್ತು ಕೆಲವು ದಿನಗಳ ಹಿಂದೆ ನಾನು ನಮ್ಮ ಮೈದಾನದಲ್ಲಿ ವಾಕಿಂಗ್ ಮಾಡ್ತಾ ಇರುವಾಗ ಒಂದು ಯುವಕನು, ಹಳೆ ಪರಿಚಯ ಯುವಕನು ಸಿಕ್ಕಿದ. ಆ ಹಳೆ ಪರಿಚಯ ಯುವಕನು ಸಿಕ್ಕಿರುವಾಗ ಆಶ್ಚರ್ಯವಾದಂಥ ಸಂಗತಿ ಆತನಲ್ಲಿ ನೋಡಿದೆ ನಾನು. ಆತನ ಜೊತೆಯಲ್ಲಿ ಆತನು ಯಾವಾಗಲೂ ಈ ಬಂದಿರತಕ್ಕಂಥ ಕೆಲವು ದಿನಗಳಲ್ಲಿ ವಾಕಿಂಗ್ ಬರ್ತಾ ಇರುವಾಗ ವಾಕಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಆದರೆ ಆತನು ಒಂದು ದಿನ, 2 ದಿನ, 3 ದಿನ ನೋಡಿದೆ, ಆತನು ಮೊಬೈಲ್ನಲ್ಲಿ ದೇವರ ವಾಕ್ಯವನ್ನು, ಯೇಸುವಿನ ಆ ದಿವ್ಯ ವಾಕ್ಯವನ್ನು ಕೇಳ್ತಾ ಇರೋದು ನೋಡಿ ಆಶ್ಚರ್ಯವಾಯ್ತು ನನಗೆ. ಯಾಕಂದರೆ ಅವರು ನಾಮಕಾರ್ಥವಾದಂಥ ಒಂದು ಕ್ರೈಸ್ತವರು. ಮೊದಲು ಯೇಸು ಕ್ರಿಸ್ತನ ಬಗ್ಗೆ ಅಷ್ಟು ದೊಡ್ಡ ಪ್ರಾಮಾಣಿಕತ್ವಂತ ಆಧ್ಯಾತ್ಮಿಕತ್ವವನ್ನು ಗೊತ್ತಿಲ್ಲ ಅವರಿಗೆ. ಒಂದು ನಾಮಕಾರ್ಥವಾದಂಥ ಕ್ರೈಸ್ತವರು. ಆದರೆ ಈ ನಾಮಕಾರ್ಥಕವಾಗಿರ್ತಕ್ಕಂಥ ಕ್ರೈಸ್ತವರು ಇಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರಲ್ಲ ಅಂತೇಳಿ ನನಗೆ ಬಹಳ ಕುತೂಹಲ ಉಂಟಾಯಿತು. ಆಗ ಏನಾಯಿತು, ಆ ಹುಡುಗನ ಜೊತೆಲಿ, ಆ ಯುವಕನ ಜೊತೆಲಿ ಮಾತಾಡಿ ತೊಡಗಿದೆ. ಆಗ ಹುಡುಗನು, ನಾ ಕೇಳಿದೆ, ಏನು ರೀ ಭಾಳ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರಲ್ಲ, ಏನು ವಿಷಯ ಅಂತ ಕೇಳಿದೆ. ಇಲ್ಲ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇನೆ, ಅದು ಬಹಳ ದೊಡ್ಡ ವಿಷಯ ಇದೆ. ಆಮೇಲೆ ಏನು ವಿಷಯ, ಇಷ್ಟು ಆಸಕ್ತಿಯಿಂದ ಮೊದಲಿಗೆ ನಾನು ಯಾವತ್ತೂ ನೋಡಿಲ್ಲಲ್ಲ, ಈಗ ಭಾಳ ಆಸಕ್ತಿಯಿಂದ ನೀವು ದೇವರ ವಾಕ್ಯ ಕೇಳ್ತಾ ಇದ್ರಲ್ಲ ಅಂತ ಹೇಳಿದೆ. ಕೇಳಿರುವಾಗ ಹೌದು, ಮೊದಲು ಹೀಗೆ ಇಲ್ಲ, ಆದರೆ ಈಗ ನಾನು ಹೀಗಿದ್ದೇನೆ ಎಂಬುದು ಭಾಳ ಖುಷಿ ಆಯಿತು ನನಗೆ, ಭಾಳ ಆನಂದವಾಯಿತು. ಯಾಕಂದರೆ ಅವನೆಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾನೆ ಆತನ ಭಾಷೆಯಲ್ಲಿ. ಮೊದಲು ನಾಮಕಾರ್ಥಕವಾದಂಥ ಕ್ರೈಸ್ತವರು, ಹಲ್ಲೆಲೂಯಾ, ಗಂಭೀರವಾಗಿ ಹೇಳ್ತಿರಲಿಲ್ಲ, ನಾಮಕಾರ್ಥಕವಾದಂಥ ಕ್ರೈಸ್ತವರು ಈಗ ಭಾಳ ಪ್ರಾಮಾಣಿಕನಾಗಿ ದೇವರ ವಾಕ್ಯವನ್ನು ಕೇಳ್ತಾ ಇರೋದು ನೋಡಿ ಇನ್ನೂ ಆಶ್ಚರ್ಯವಾಯಿತು. ಆಗ ಏನಾಯಿತು ಕೇಳಿದೆ ನಾನು, ಯಾಕೆ ಇಷ್ಟ ಆಸಕ್ತಿ ಅಂದರೆ. ಆವಾಗ ತನ್ನ ಮೊಣಕಾಲು ತೋರಿಸಿದ ಆ ಯುವಕನು, ಮೊಣಕಾಲು ತೋರಿಸಿದ. ಆ ಮೊಣಕಾಲು ನೋಡಿದ್ರೆ ಈ ಮೊಣಕಾಲಿನ ಚಿಪ್ಪೆ ಇಲ್ಲ ನೋಡಿದ್ರೆ ಅಂತ ಹೇಳಿದ್ರಿ. ಅವಾಗ ಕೈ ಹಿಡಿದು ನೋಡಿದೆ ಮೊಣಕಾಲಿಗೆ, ಅಯ್ಯೋ ಮೊಣಕಾಲು ಚಿಪ್ಪೆ ಇಲ್ಲಲ್ಲ, ಎಲ್ಲೋಯ್ತಪ್ಪ ಅಂತ ಕೇಳಿದೆ. ಕೇಳಿದ ಕೂಡಲೇ ಅವ್ರು ಹೇಳಿದ್ರು, ಈ ಮೊಣಕಾಲು ಚಿಪ್ಪೆ ಒಂದು ದೊಡ್ಡ ಆಕ್ಸಿಡೆಂಟ್ಲಿ ಲಾಪತ್ತೆ ಆಯ್ತು ಅಂತ. ಈ ಮೊಣಕಾಲಿನ ಚಿಪ್ಪೆ ಲಾಪತ್ತೆ ಆಯಿತು. ತನ್ನ ನಾಲ್ಗೆಯನ್ನು ತೋರಿಸಿದ. ನಾಲ್ಗೆ ಇಲ್ಲಿಂದ ಇಲ್ಲಿ ಕಟ್ ಆಗಿಬಿಟ್ಟಿದೆ, 2 ಭಾಗ. ನಾಲ್ಗೆ 2 ಭಾಗ ಆಗಿದೆ, 2 ನಾಲಿಗೆಗಳು ಹಿಂಗೆ ಆಟ ಆಡ್ತಾಯಿತ್ತು. ಮತ್ತು ಇಲ್ಲಿಂದ ಇಲ್ಲಿ ಎಲ್ಲ ಮಧ್ಯದಲ್ಲಿ ನೇರವಾಗಿ ಕಟ್ ಆಗಿಬಿಟ್ಟಿದೆ ನಾಲ್ಗೆ ಸಮೇತ. ಮತ್ತು ಮೊಣಕಾಲಿನ ಚಿಪ್ಪೆ ಲಾಪತ್ತೆ. ಆಕ್ಸಿಡೆಂಟಲ್ಲಿ, ಭಯಂಕರವಾದಂಥ ಘರ್ಷಣೆಯಲ್ಲಿ, ಆ ದೊಡ್ಡ ಡಿಕ್ಕಿಯಲ್ಲಿ ಅವನ ಮೊಣಕಾಲಿನ ಚಿಪ್ಪೆ ಜಿಬ್ಬಾಗಿ ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಆಮೇಲೆ ಹೇಳ್ತೇನೆ, ಇವತ್ತು ಮೊಣಕಾಲಿನ ಚಿಪ್ಪೆ ಇಲ್ಲದಿದ್ರು ಡಾಕ್ಟ್ರು ಹೇಳಿದ್ರು, ನೀನು ಜೀವನದಲ್ಲಿ ನಡೀತಿ ಅಂತೇಳಿ ನಾನು ಗ್ಯಾರಂಟಿ ಕೊಡೋಲ್ಲ. ಒಂದು ವೇಳೆ ಈ ಹುಡುಗನ ಬದುಕುತ್ತಾನೆ ಅಂತ ಕೂಡ ನಾನು ಗ್ಯಾರಂಟಿ ಕೊಡೋಲ್ಲ. ಯಾಕೆ ಹೇಳ್ತಾ ಇದ್ದೇನೆಂದರೆ, ದೊಡ್ಡ ಸರ್ಕಾರಿ ಆಸ್ಪತ್ರೆಯಲ್ಲಿ ತೆಗೆದುಕೊಂಡು ಹೋಗಿರುವಾಗ ಅಲ್ಲಿರ್ತಕ್ಕಂಥ ಪ್ರಧಾನ ವೈದ್ಯರು, ಪ್ರಧಾನ ತಜ್ಞರು, ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥ ತಜ್ಞರು, ಆಪರೇಷನ್ ಮಾಡ್ತಕ್ಕಂಥ ಸರ್ಜನ್ಗಳು, ಇವರೇನು ಮಾಡಿದರು, ನೀನು ಉಳಿಯೋದು ಮಾತ್ರ, ಅಂದರೆ ಈ ಹುಡುಗರು ಉಳಿಯೋದು ಮಾತ್ರ ನಾವು ನಿಮಗೆ ಭರವಸೆ ಕೊಡಲಿಕ್ಕಾಗಲ್ಲ, ಅದಕ್ಕೆ ಸುಮ್ಮನೆ ತೊಗೊಂಡೋಗಲಿ, ಯಾಕೆ ನಾವು ಏನು ಮಾಡಿದರೂ ಉಪಯೋಗ ಇಲ್ಲ ಅಂತೇಳಿ ಆತನನ್ನು ಅಡ್ಮಿಟೇ ಮಾಡಿಕೊಳ್ಳಿಲ್ಲ ದೊಡ್ಡ ಆಸ್ಪತ್ರೆಯಲ್ಲಿ. ನಮ್ಮ ಕರ್ನಾಟಕ ರಾಜ್ಯದ ಕೆಲವು ದೊಡ್ಡ ಆಸ್ಪತ್ರೆಗಳಿದೆ, ಅಂತ ದೊಡ್ಡ ಆಸ್ಪತ್ರೆಯಲ್ಲಿ ಅಡ್ಮಿಟೇ ಮಾಡಿಕೊಂಡಿಲ್ಲ. ಉಳಿದಲ್ಲ ಈ ಹುಡುಗ ಅಂದ. ಆಮೇಲೆ ಅವರ ಮನೆಯಲ್ಲೆಲ್ಲ ಹಕ್ಕ ಆಗಿಬಿಟ್ರು, ಅಯ್ಯೋ ಆಗಿಬಿಟ್ರು, ಅಯ್ಯೋ ಏನು ಮಾಡಬೇಕು, ಏನು ದಾರಿನೇ ಇಲ್ಲ ಅಂತೇಳಿ. ಆದರೆ ಯಾರೋ ಎಷ್ಟೋ ಪ್ರಯತ್ನಗಳು ಮಾಡಿದ್ರು ಕೂಡ ಆಸ್ಪತ್ರೆಯಲ್ಲಿ ದಾಖಲೆ ಮಾಡ್ಕೊಳ್ತಿಲ್ಲ. ಮತ್ತೊಂದು ಸರ್ಕಾರಿ ಆಸ್ಪತ್ರೆಗೆ ಹೋದ್ರು, ಆ ಸರ್ಕಾರಿ ಆಸ್ಪತ್ರೆ ಕೂಡ ದಾಖಲೆ ಮಾಡ್ಕೊಳ್ತಿಲ್ಲ. ಚಿಕ್ಕ ಸರ್ಕಾರಿ ಆಸ್ಪತ್ರೆಯಿಂದ ಹಿಡ್ಕೊಂಡು ಜಿಲ್ಲಾ ಸರ್ಕಾರಿ ಆಸ್ಪತ್ರೆವರೆಗೂ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಈ ಮನುಷ್ಯ ಈಗ ಉಳಿಯೋದೇ ಆಗುವುದಿಲ್ಲ, ಉಳಿಯೋದಿಲ್ಲ ಅಂತ ಹೇಳ್ತಾ ಇರಲ್ಲ ಅಂತೇಳಿ ಜನರಲ್ಲಿ ಒಂದು ಆಸೆ, ಒಂದು ನಿರೀಕ್ಷೆ, ಏನಪ್ಪ ಉಳಿದ್ರೆ ಉಳಿದಾನಂತೇಳಿ ಪ್ರಾಣ ಇತ್ತು ಸ್ವಲ್ಪ. ಆ ಸಮಯದಲ್ಲಿ ಆ ಯುವಕನನ್ನು ಒಂದು ಖಾಸಗಿ ಒಂದು ದೊಡ್ಡ ಆಸ್ಪತ್ರೆಗೆ ತೆಗೆದುಕೊಂಡೋದ್ರು. ಅದೇ ಪಟ್ಟಣದಲ್ಲಿ ಖಾಸಗಿ ದೊಡ್ಡ ಆಸ್ಪತ್ರೆಗೆ ತಗೊಂಡೋಗಿರುವಾಗ ಆ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಆರಂಭ ಮಾಡಲಿಕ್ಕೆ ಮುಂಚೆ ಅಲ್ಲಿನ ಪ್ರಧಾನ ವೈದ್ಯನು, ಶಸ್ತ್ರತಜ್ಞನು ಒಂದೇ ಮಾತು ಹೇಳಿದನು, ನೋಡಿ, ಇಷ್ಟು ನೀವು ಹೇಳ್ತಾ ಇದ್ರಿ, ಇಷ್ಟು ನೀವು ಭಿನ್ನಹ ಮಾಡ್ಕೊಳ್ತಾ ಇದ್ರಿ, ವಿನಂತಿ ಮಾಡ್ಕೊಳ್ತಾ ಇದ್ರಿ, ಆದರೆ ಈ ಹುಡುಗ ಉಳಿತಾರಂತೇಳಿ ನಾನು
ಯಾವುದೇ ಖಾತ್ರಿ ಕೊಡ್ಲಿಕ್ಕಾಗಲ್ಲ. ಉಳಿದ್ರು ಈತನ ನಾಲಿಗೆ ಕಟ್ಟಾಗಿದೆ, ಮಾತಾಡ್ತಾನಂತೂ ಕೂಡ ನಾನು ಯಾವುದೇ ಖಾತ್ರಿ ಕೊಡೋದಿಲ್ಲ, ಯಾವುದೇ ಭರೋಸಾ ಕೊಡೋದಿಲ್ಲ. ಮೂರನೇದು, ಈತನ ಮೊಣಕಾಲಿನ ಚಿಪ್ಪೆನೇ ಇಲ್ಲ. ಚಿಪ್ಪೆ ಇದ್ರೆ ಏನಾರು ಮಾಡ್ಬೋದಿತ್ತು, ಚಿಪ್ಪೆ ಇಲ್ಲದ್ರಿದ್ದು ಕೂಡ ಹಾಗೆ ಆಪರೇಷನ್ ಮಾಡಿ ಕೊಡಿಸ್ಬೇಕಾಗ್ತದೆ. ಆದರೆ ಈತನ ನಡೀತಾನಂತೇಳಿ ಕೂಡ ನಾನು ಭರೋಸೆ ಕೊಡಲಿಕ್ಕಾಗಲ್ಲ ಎಂಬುದಾಗಿ ಈ 3 ಮಾತುಗಳು ಹೇಳಿದನು. ಆಮೇಲೆ ಸುಮಾರಷ್ಟು ಲಕ್ಷಾಂತರ ರೂಪಾಯಿ ನೀವು ಅಲ್ಲೇ ಕೌಂಟರ್ನಲ್ಲಿ ಕಟ್ಟಿ, ಆದರೆ ಮೊದಲೇ ನಾವು ನಿಮ್ಮ ಹತ್ರ ಅಗ್ರಿಮೆಂಟ್ ತಗೊಳ್ಬೇಕಾಗ್ತದೆ. ಯಾಕಂದರೆ ಈತನ ಬದುಕೋದು ಖಾತ್ರಿ ಇಲ್ಲ, ಬದುಕಿದ್ರೆ ನಾಲ್ಗಿ ಮಾತಾಡೋದು ಖಾತ್ರಿ ಇಲ್ಲ, ಭರೋಸೆ ಕೊಡ್ಲಿಕ್ಕಾಗಲ್ಲ. ಮತ್ತು ನಡೀತಾನಂತೇಳಿ ಯಾವುದು ಈ ಕಾಲಿನಿಂದ, ಯಾವ ಕಾಲಿನಿಂದ, ಈ ಚಿಪ್ಪೆ ಹಾರೋಗಿರುವ ಕಾಲಿನಿಂದ ಅವನು ನಡಿಲಿಕ್ಕಾಗುವುದಿಲ್ಲ. ಆದ ಕಾರಣ ಅವನು ಕಟ್ಟಿಗೆ ಹಿಡ್ಕೊಂಡೇ ನಡಿಬೇಕು, ಕುಂಟೆ ನಡಿಬೇಕು, ಅವನು ಕಟ್ಟಿಗೆ ಹಿಡ್ಕೊಂಡೇ ನಡಿಬೇಕಿಲ್ಲ, ನಡಿಲಿಕ್ಕಾಗುವುದಿಲ್ಲ, ಅವನು ಒಂದು ಕಾಲಿಂದ ನಡಿಬೇಕಾಗ್ತದೆ ಅಂತೇಳಿ ಹೇಳಿದ್ರು. ಈ ಕಾಲು ಸಂಪೂರ್ಣ ಗುಣವಾಗ್ತದೆ ಅಂತೇಳಿ ನಾನು ಯಾವತ್ತಿಗೂ ಭರೋಸೆ ಕೊಡ್ಲಿಕ್ಕಾಗಲ್ಲ ಎಂಬುದಾಗಿ ಹೇಳಿದ್ರು. ಇಂಥ ಸಮಯದಲ್ಲಿ ಈ ಯುವಕನು ಆಸ್ಪತ್ರೆಯಲ್ಲಿ ಅಲ್ಲಾಡ್ತಾ ಇದ್ದಾನೆ. ನಾಲ್ಗೆ ಕತ್ತರಿಸಲ್ಪಟ್ಟಿದೆ. ಎಂಥ ಗಾಯ ರೀ ಅದು! ಇಲ್ಲಿಂದ ಇಲ್ಲಿವರೆಗೂ ಓಪನ್ ಆಗಿಬಿಟ್ಟಿದೆ, ಮೂಗು ಕೂಡ ಕಟ್ಟಾಗಿಬಿಟ್ಟಿದೆ, ಮೇಲಿಂದ ಇಲ್ಲಿಂದವರೆಗೂ ನಾಲ್ಗೆಯಲ್ಲಿ ಹೊಲಿಗೆ, ಇಲ್ಲಿ ಹೊಲಿಗೆ ಎಲ್ಲ. ವೈದ್ಯರು ಹೇಳಿದ ಮಾತು ನೋಡಿದ್ರೆ ಅವನಿಗೆ ಆಗಿರ್ತಕ್ಕಂಥ ಆ ದುರ್ಘಟನೆ, ಅಪಘಾತ ಬಹುಭಯಂಕರವಾಗಿತ್ತದು. ಆದರೆ ಇವರೆಲ್ಲರೂ, ಅವರ ಸಂಬಂಧಿಕರೆಲ್ಲರೂ ಹೋಗಿ ವೈದ್ಯರ ಹತ್ರ ಹೇಗಾದರೆ ಮಾಡಿ ಹೇಳಿ, ಅವರ ಕುಟುಂಬದವರು ಮತ್ತು ಅವರ ಚರ್ಚಿನ ಸಭಾಪಾಲಕರು, ಅವರ ಸಭೆಯವರು ಎಲ್ಲರೂ ಪ್ರಾರ್ಥನೆ ಮಾಡಲು ತೊಡಗಿದರು. ಅಯ್ಯ, ಎಸಯ್ಯ, ನಮ್ಮ ಯುವಕರನ್ನು ಉಳಿಸಿರಿ ಎಂಬುದಾಗಿ ಅವರೆಲ್ಲರ ಪ್ರಾರ್ಥನೆ ದೇವರು ಲಾಲಿಸಿ ಆ ಹುಡುಗನು ಅದೇ ಆ ICU, ಆ ಒಂದು ವಿಶೇಷ ಕೋಣೆಯಲ್ಲಿ ಆತನನ್ನು ಅಡ್ಮಿಟ್ ಮಾಡಿಟ್ಟಿದ್ರು. ಆ ವಿಶೇಷ ಕೋಣೆಯಲ್ಲಿ ಅಡ್ಮಿಟ್ ಮಾಡಿಟ್ಟಿದ್ರು, ಸ್ಪೆಷಲ್ ಕೋಣೆಯಲ್ಲಿ ರೂಮ್ನಲ್ಲಿ ಅಡ್ಮಿಟ್ ಮಾಡಿಟ್ಟಿರುವಾಗ ಅಲ್ಲೆಲ್ಲ ಕಂಪ್ಯೂಟರ್ ಯಂತ್ರಗಳು ನಡೀತಾ ಇದೆ, ಇವರ ಹಾರ್ಟ್ ಬೀಟ್ಸ್ ಎಲ್ಲ ಕಾಣ್ತಾ ಇದೆ, ಎಲ್ಲ ಕಾಣ್ತಾ ಇದೆ, ಅವರ ಪಲ್ಸ್ ಕಾಣ್ತಾ ಇದೆ, ಅವರ ಆಕ್ಸಿಜನ್ ಕಾಣ್ತಾ ಇದೆ, ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಆ ಸಮಯದಲ್ಲಿ ಈತನಿಗೆ ಒಂದು ಕಾಣಿಸಿದ್ದೇನೆಂದರೆ, ಒಂದು ದರ್ಶನ ಕಾಣ್ತಾ ಇತ್ತು ಈತನಿಗೆ. ಅದು ದೇವರಿಂದ ಉಂಟಾಗಿರುವ ದರ್ಶನ. ಅದೇನೆಂದರೆ, ನಾನು ನಿನ್ನನ್ನು ನೋಡುತ್ತಾ ಇದ್ದೇನೆ ಎಂಬುದಾಗಿ, ಐ ಸಿ ಯು ಎಂಬುದಾಗಿ. ಇದು ನೋಡ್ತಾ ಇರುವಾಗ ಆ ಯುವಕನಿಗೆ ಅರ್ಥ ಆಗಲ್ಲ ICU ಅಂದರೆ ಏನಂತೇಳಿ. ಆ ಯುವಕನು ಅಪಾರ್ಥ ಮಾಡಿಕೊಂಡಿದ್ದ. ಆದರೆ ICU ಅಂದರೆ ನಾನು ನಿನ್ನನ್ನು ನೋಡುತ್ತೇನೆ, ನಿನ್ನನ್ನು ಯಾವತ್ತಿಗೂ ಕೈ ಬಿಡಲಿಲ್ಲ, ಆದರೆ ನೀನು ನನ್ನಿಂದ ದೂರವಾಗಿದೆ ಹೊರತು ನಾನು ನಿನ್ನಿಂದ ದೂರವಾಗಿಲ್ಲ. ನೀನು ನನ್ನ ಕಡೆಗೆ ದೃಷ್ಟಿಸಿ ನೋಡಲಿಲ್ಲ ಹೊರತು ನಾನು ನಿನ್ನ ಹತ್ರ ನೋಡುತ್ತಲೇ ಇದ್ದೇನೆ. ಯಾವಾಗ ನೀನು ನನ್ನ ಹತ್ರ ನೋಡುತ್ತೆ ಎಂಬುದಾಗಿ ನಾನು ಕಾತುರತೆಯಿಂದ ಎದುರು ನೋಡ್ತಾ ಇದ್ದೇನೆ ಎಂಬುದಾಗಿ ಆ ದೃಷ್ಟಿಯ ಅರ್ಥ, ಆ ಶಬ್ದದ ಅರ್ಥ ಆಗಿತ್ತದು. ಆವಾಗ ಆತನಿಗೆ ಎಲ್ಲ ಜನ ಬಂದು ಪ್ರೇಯರ್ ಮಾಡಿ ಹೋಗ್ತಾ ಇದ್ದಾರೆ, ಕರ್ತನ ಈತನ ಮಾತಾಡಲಿ ಎಂಬುದಾಗಿ. ಎಲ್ಲ ಜನರ ಪ್ರಾರ್ಥನೆ ಒಟ್ಟಿಗೆ ಈತನು ಕೂಡ ತನ್ನ ಹೃದಯದಲ್ಲಿ, ಎಸಯ್ಯ, ನನ್ನನ್ನು ಉಳಿಸಿದರೆ, ನನ್ನನ್ನು ಬದುಕಿಸಿದರೆ, ನಾನು ಉಳಿದು ಮಾತಾಡಿ ತಿರುಗಾಡಿದ್ರೆ ನಾನು ನಿನ್ನನ್ನೇ ಸ್ಮರಿಸುತ್ತೇನೆ, ನಿನ್ನನ್ನೇ ಆರಾಧಿಸುತ್ತೇನೆ, ಜೀವಮಾನ ಕಾಲವಿಲ್ಲ ನಿನಗೆ ಋಣಿಯಾಗಿರುತ್ತೇನೆ ರಾಜ. ಇನ್ನು ಮುಂದೆ ನಿನ್ನನ್ನು ಬಿಟ್ಟು ಯಾವತ್ತಿಗೂ ನಾನು ಅಗಲಿ ಹೋಗೋದಿಲ್ಲ. ಎಸಯ್ಯ, ನೀನೇ ನನ್ನ ಒಡೆಯನು, ಶರಣನು, ನನ್ನ ಆಶ್ರಯ ಕೋಟೆಯು ದುರ್ಗವಾಗಿದೆ. ನೀನಿಲ್ಲದ್ರೆ ನಾನು ಬದುಕಲಿಕ್ಕಾಗೋದಿಲ್ಲ, ನೀನು ನನಗೆ ಬೇಕು ದೇವ ಎಂಬುದಾಗಿ ಈತನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ದೇವರ ಹತ್ರ ಅಳಲನ್ನು, ತನ್ನ ಮೊರೆ ದೇವರ ಹತ್ರ ಮೊರೆ ಇಡ್ತಾ ಇದ್ದ. ಓ ದೇವಾ, ನನ್ನ ಕರ್ತನೆ, ನನ್ನ ರಕ್ಷಿಸು. ನಾಲಿಗೆಲ್ಲ ಸ್ಟಿಚ್ ಹಾಕಿದ್ದಾರೆ, ಇಲ್ಲಿಂದೆಲ್ಲ ಸ್ಟಿಚ್ ಹಾಕಿದ್ದಾರೆ, ಕಾಲುಗಳೆಲ್ಲ ಆಪರೇಷನ್ ಮಾಡಿದರೆ, ಮೊಣಕಾಲಿನ ಕೆಳಗೆ ಒಂದು ಎಲುಬು ತುಂಡಾಗಿಬಿಟ್ಟಿದೆ, ಮತ್ತು ಹಿಮ್ಮಡಿಯ ಮೇಲೆ ಒಂದು ಎಲುಬು ತುಂಡಾಗಿಬಿಟ್ಟಿದೆ, ಅಲ್ಲಿ ಕೂಡ ಬೋಲ್ಡ್ಸ್, ಇಲ್ಲಿ ಕೂಡ ಬೋಲ್ಡ್ಸ್, ಮತ್ತು ಮೊಣಕಾಲೇ ಇಲ್ಲ, ಮೊಣಕಾಲಿನ ಚಿಪ್ಪೇನೇ ಇಲ್ಲ. ಎಲ್ಲ ಹೊಲಿಗೆಯನ್ನು ಹಾಕಿ ವಿಶೇಷ ತಜ್ಞರು, ಶಸ್ತ್ರತಜ್ಞರು, ಎಲುಬಿನ ತಜ್ಞರು ಆತನನ್ನು ಉಳಿಸಲಿಕ್ಕೆ ಶತಾಯಗತಾಯ ಪ್ರಯತ್ನ ಮಾಡಿದರು. ಆದರೆ ವೈದ್ಯರು ಮಾತ್ರ ಹೇಳಿದರು, ಈತನು ಉಳಿದ್ರೆ ನಡೀತಾನೆಂಬುದಾಗಿ ನಾವು ಭರವಸೆ ಕೊಡ್ಲಿಕ್ಕಾಗೋದಿಲ್ಲ, ಮಾತಾಡ್ತೀವಿ ಎಂಬುದಾಗಿ ಭರವಸೆ ಕೊಡ್ಲಿಕ್ಕಾಗೋದಿಲ್ಲ. ಆದರೆ ಈ ಯುವಕನ ಜೊತೆಯಲ್ಲಿ ಅನೇಕ ಜನರು ಏಸಯ್ಯನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದರು. ಈತನು ಕೂಡ ಪ್ರಾರ್ಥನೆ, ಈತನ ಆವಾಗ ನೂತನವಾಗಿ ಮದುವೆ ಆಗಿತ್ತು, ಈತನಿಗೆ ಹೊಸದಾಗಿ ಮದುವೆ ಆಗಿತ್ತು. ಆವಾಗ
ಈತನು ಕೂಡ ಪ್ರಾರ್ಥನೆಯಲ್ಲಿ ತೊಡಗಿದ. ಅಯ್ಯ ಎಸಯ್ಯ, ಇನ್ನು ಮುಂದೆ ನೀನೇ ಕರ್ತನೆ, ನನಗೆ ಬದುಕು, ನನ್ನ ಬಾಳು, ನನ್ನ ಜೀವ ಎಂಬುದಾಗಿ. ನೀನಿಲ್ಲದ್ರೆ ನಾನು ಬದುಕಲಿಕ್ಕಾಗೋದಿಲ್ಲ. ಯು ಆರ್ ಮೈ ಲೈಫ್ ಮೈ ಲಾರ್ಡ್. ಎಲ್ಲರೂ ಹೇಳ್ತಿರಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಲ್ಲಿ ಈತನಿಗೆ ಒಂದು ದರ್ಶನ ಕಾಣ್ತಾ ಇತ್ತು. ಆ ದರ್ಶನ ಏನಂದ್ರೆ, ಐ ಸಿ ಯು, ನಾನು ನಿನ್ನನ್ನು ನೋಡುತ್ತೇನೆ. ಐ ನೆವರ್ ಸ್ಟಾಪ್ ಸೀಯಿಂಗ್ ಯು, ನಾನು ನೋಡುತ್ತಲೇ ಇದ್ದೇನೆ ಎಂಬುದಾಗಿ. ಈ ಮಾತು ನಾನು ಕೇಳಿರುವಾಗ ನನಗೆ ನೆನಪು ಬಂದಿದ್ದೇನೆಂದರೆ, ಲೇಹಳು ತನ್ನ ಜೀವನದಲ್ಲಿ ಯಾಕೋಬನನ್ನು ಮದುವೆ ಮಾಡಿಕೊಂಡಿರುವಾಗ ಯಾಕೋಬನು, ಗಂಡನಾದ ಯಾಕೋಬನು ಲೇಹಳನ್ನು ಹೆಚ್ಚಾಗಿ ಪ್ರೀತಿ ಮಾಡೋದು. ಯಾಕಂದರೆ ಲೇಹಳನ್ನು ಮದುವೆ ಮಾಡಿದ ವಿಚಿತ್ರವಾದ ಘಟನೆ ಇದೆ. ಯಾಕೋಬನ ಮೋಸಗಾರನಾದ ತಂದೆ ಯಾರು? ಯಾಕೋಬನ ಮಾವ, ಯಾಕೋಬನ ಸ್ವಂತ ಸೋದರ ಮಾವ ಲಾಬಾನನು ಆ ಲೇಹ ಎಂಬವಳನ್ನು ಮದುವೆ ಮಾಡುವಾಗ ಮೋಸದಿಂದ ಮದುವೆ ಮಾಡಿರ್ತಾನೆ. ಆದರೆ ಆತನಿಗೆ, ಯಾಕೋಬನಿಗೆ ರಾಹೇಳಳ ಮೇಲೆ ಬಹು ಪ್ರೀತಿ ಇರ್ತದೆ. ಆದರೆ ಲೇಹಳ ಮೇಲೆ ಆತನಿಗೆ ಪ್ರೀತಿ ಇರುವುದಿಲ್ಲ. ಲಾಬಾನನ ಹಿರಿಯ ಮಗಳವಳು. ಆದರೆ ಅದನ್ನು ಮೋಸದಿಂದ ಮಾಡಿರುವುದರಿಂದ ಆ ಯಾಕೋಬನಿಗೆ ಸ್ವಲ್ಪ ದುಃಖ ಇರ್ತದೆ. ಅದಕ್ಕಾಗಿ ಹೆಚ್ಚಾಗಿ ಅವಳನ್ನು ಪ್ರೀತಿ ಮಾಡೋದಿಲ್ಲ, ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳೋದಿಲ್ಲ. ಆದರೆ ಅವಳು ಕಣ್ಣೀರು, ದುಃಖ, ಬಾಧೆಯಲ್ಲಿ ಅಯ್ಯೋ ನನ್ನ ಗಂಡನ ಪ್ರೀತಿ ನನಗೆ ಸಿಗ್ತಾ ಇಲ್ಲಲ್ಲ ಎಂಬುದಾಗಿ ಹೇಳಿಕೊಂಡು ಅವಳು ದೇವರ ಹತ್ರ ಮೊರೆ ಇಡ್ತಾ ಇದ್ರು. ಆವಾಗ ಜರುಗಿರ್ತಕ್ಕಂಥ ಸಂಗತಿ ಏನಂದರೆ, ಆವಾಗ ಈ ಮಾತನ್ನು ಆ ಲೇಹಳು ಹೇಳ್ತಾಳೆ. ಏನಂತ ಓದ್ತೀರಿ ಆ ಮಾತನ್ನು? 29ನೇ ಅಧ್ಯಾಯ 30ನೇ ವಚನ, 31ನೇ ವಚನ. ಆದಿಕಾಂಡ 29ನೇ ಅಧ್ಯಾಯ 31ನೇ ವಚನ. ಲೇಹಳು ಯಾಕೋಬನಿಗೆ ನಿರ್ಲಕ್ಷ್ಯವಾದವಳೆಂದು, ಅಂದರೆ ಪ್ರೀತಿಸಲ್ಪಡಲಿಲ್ಲ ಎಂದು ಯೆಹೋವನು ನೋಡಿ. ಹಲೋ, ನೀನು ನೋಡಿಲ್ಲ ಇರಬಹುದು, ಆದರೆ ಲೇಹಳೆಂಬವಳು ಯಾಕೋಬನೆಂಬ ಗಂಡನಿಂದ ಅಲಕ್ಷಿತಲಾದಳು. ಅಂದರೆ ಲಕ್ಷ್ಯ ಕೊಡ್ತಾ ಇಲ್ಲ, ಅವಳ ಮೇಲೆ ಪ್ರೀತಿಯನ್ನು, ಕರುಣೆಯನ್ನು ತೋರಿಸ್ತಾ ಇಲ್ಲ. ನೋಡಿ, ಆಕೆಯನ್ನು ಯಾರು? ದೇವರು, ಪರಲೋಕದಲ್ಲಿ ಆ ಸೀನರುಡನಾಗಿರುವ ದೇವರು ಆಕೆಯನ್ನು ಬಸುರಾಗುವಂತೆ ಮಾಡಿದನು. ಮುಂದೆ, ಆದರೆ ರಾಹೇಳಲು ಬಂಜೆಯಾಗಿದ್ದಳು. ಆ ಸಮಯದಲ್ಲಿ ರಾಹೇಳಲು ಬಂಜೆ. ಯಾಕಂದ್ರೆ ರಾಹೇಳನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ, ಹೆಚ್ಚಾಗಿ ಅವಳನ್ನು ಬಹಳಷ್ಟು ಮೆಚ್ಚಿಕೊಂಡಿದ್ದ. ಆದ ಕಾರಣ ರಾಹೇಳಲು ಅಲ್ಲಿ ಬಂಜೆಯಾಗಿದ್ದಳು. ಆದರೆ ಲೇಹಳನ್ನು ದೇವರು ನೋಡಿದನು ಎಂಬುದಾಗಿ. ಗಾಡ್ ಸಾ ದ ಲೇಹ ವಾಸ್ ಅನ್ಲವ್ಡ್ ಬೈ ಹರ್ ಹಸ್ಬೆಂಡ್. ದೇವರು ಲೇಹಳು ಅಲಕ್ಷಿಸಲ್ಪಟ್ಟಿದ್ದಾಳೆ ಗಂಡನಿಂದ ಎಂಬುದಾಗಿ, ನಿರ್ಲಕ್ಷ್ಯ ಮಾಡಲ್ಪಟ್ಟಿದ್ದಾಳೆ ಗಂಡನಿಂದ ಎಂಬುದಾಗಿ, ಪ್ರೀತಿ ಅನ್ಲವ್ಡ್ ಎಂಬುದಾಗಿ, ಪ್ರೀತಿ ಮಾಡಲ್ಪಡ್ತಾ ಇಲ್ಲ ಎಂಬುದಾಗಿ, ಗಂಡನಿಂದ ಎಂಬುದಾಗಿ ದೇವರು ನೋಡಿದನು ಎಂಬುದಾಗಿ ಹೇಳ್ತಾರೆ. ದೇವರ ಮಕ್ಕಳೇ, ಗಾಡ್ ಈಸ್ ಆಲ್ವೇಸ್ ಸೀಯಿಂಗ್ ಯು ಮೈ ಡಿಯರ್ ಬ್ರದರ್ ಸಿಸ್ಟರ್. ಗಾಡ್ ಸೀಸ್ ಯು ಆಲ್ವೇಸ್. ದೇವರು ನೋಡುತ್ತಲೇ ಇದ್ದಾನೆ. ಅದಕ್ಕಾಗಿ ಆತನು ಆ ವಿಶೇಷ ವೈದ್ಯಕೀಯ ಕೋಣೆಯಲ್ಲಿ ಕಾಣ್ತಾ ಇದ್ದಾನೆ. ಐ ಸಿ ಯು ಎಂಬುದಾಗಿ, ನಾನು ನಿನ್ನನ್ನು ನೋಡುತ್ತೇನೆ ಎಂಬುದಾಗಿ. ಅದರ ಅರ್ಥ ಏನಂದರೆ, ನಾನು ನಿನ್ನ ಬಗ್ಗೆ ಕಾಳಜಿ ನನಗಿದೆ ಎಂಬುದಾಗಿ. ನಾನು ನಿನ್ನ ಪಾಲಕನು, ನಿನ್ನ ಪೋಷಕನು, ನಿನ್ನ ರಕ್ಷಕನು, ನಿನ್ನನ್ನು ಕಾಪಾಡತಕ್ಕಂಥವನು. ಆದರೆ ನೀನು ನನ್ನ ಹತ್ರ ನೋಡ್ತಾ ಇದೀಯಾ ಎಂಬ ಪ್ರಶ್ನಾರ್ಥಕವಾದಂಥ ಆ ನೋಟ ಈತನಿಗೆ ಅರ್ಥ ಆಗಲಿಲ್ಲ. ಆದರೂ ನಾನು ನಿನ್ನನ್ನು ನೋಡ್ತಾ ಇದ್ದೀನಿ ಎಂಬುದಾಗಿ. ಅಂದರೆ ಅರ್ಥ ಏನು? ನಿನ್ನ ಕಣ್ಣೀರು, ನಿನ್ನ ಕಷ್ಟ, ನಿನ್ನ ಆಕ್ಸಿಡೆಂಟು, ನಿನಗೆ ಆಗಿರ್ತಕ್ಕಂಥ ದುರ್ಘಟನೆಯಿಂದ ನೀನು ಬಿಡುಗಡೆ ಆಗಬೇಕು. ನಿನ್ನ ಕಣ್ಣೀರು ಗೊತ್ತಿದೆ. ನಿನ್ನ ಜನರೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಿಮ್ಮ ಮಿತ್ರರೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೂ ನಾನು ನಿಮ್ಮನ್ನು ಮೊದಲಿಂದಲೇ ನೋಡ್ತಾ ಇದ್ದೆ, ಆದರೆ ನೀನೇ ನನ್ನ ಹತ್ರ ನೋಡ್ತಾ ಇಲ್ಲ ಆಗಿದ್ದೀವಿ. ಆಗ ಈತನು ಆ ವಿಷಯವನ್ನು ಕಂಡುಕೊಂಡು ಮುಂದೆ ಓದ್ತೀರಿ. ಆಯ್ತಾ? ಮುಂದೆ ಓದ್ತೀರಿ. 32. ಆಗ ಲೇಹಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು, ಯೆಹೋವನು ನನ್ನ ದುಃಖವನ್ನು, ವ್ಯಥೆಯನ್ನು ನೋಡಿದ್ದಾನೆ. ಹಿ ಲುಕ್ಡ್ ಮೈ ಸಾರೋಸ್. ಆತನು ನನ್ನ ವ್ಯಥೆಯನ್ನು ನೋಡಿದ್ದಾನೆ ಎಂದು ಆ ಮಗನಿಗೆ ಏನಂತ ಹೆಸರಿಟ್ಟಳು?
ಇನ್ನು ಮುಂದೆ ನನ್ನ ಗಂಡನು ನನ್ನನ್ನು ಪ್ರೀತಿಸೋನು ಎಂದು ನಂಬಿಕೆಯಿಂದ ಹೇಳಿ ಆ ಮಗನಿಗೆ ರೂಬೇನ್ ಎಂಬುದಾಗಿ ಹೆಸರಿಟ್ಟರು. ಇನ್ನು ಮುಂದೆ ನನ್ನ ದೇವರು ನನ್ನನ್ನು ನೋಡ್ತಾ ಇದ್ದಾನೆ, ನನ್ನನ್ನು ಕಾಣ್ತಾ ಇದ್ದಾನೆ, ನನ್ನ ಕಣ್ಣೀರುಗಳು ನೋಡ್ತಾ ಇದ್ದಾನೆ. ಆತ ನನ್ನನ್ನು ನೋಡದೆ ಬಿಡಲಿಲ್ಲ. ಇನ್ನು ಮುಂದೆ ನನ್ನ ಗಂಡನು ನನ್ನನ್ನು ಪ್ರೀತಿಸೋನು ಎಂದು ಹೇಳಿಕೊಂಡು ಆತ ಅವಳ ಮಗಳಿಗೆ ಲೇಹಳ, ಯಾಕೋಬನ ಮೊದಲನೇ ಮಗನಿಗೆ ರೂಬೇನ್ ಎಂದು ಹೆಸರಿಡಲಾಗಿತ್ತು. ಇದು ನೋಡುತ್ತೇನೆ ಅನ್ನೋ ಪದದ ಅರ್ಥ. ಆತನು ಆ ವಿಶೇಷ ಕೋಣೆಯಲ್ಲಿ, ಆಸ್ಪತ್ರೆಯ ವಿಶೇಷ ಕೋಣೆಯಲ್ಲಿ ಆತನು ನೋಡುತ್ತೇನೆ ಅಂದರೆ ನಾನು ನಿನ್ನನ್ನು ವೀಕ್ಷಿಸ್ತಾ ಇದ್ದೇನೆ, ನಿನ್ನ ಮೇಲೆ ನನಗೆ ದಯೆದೆ, ಕರುಣೆದೆ, ನಿನ್ನ ವಿಷಯದಲ್ಲಿ ಅನೇಕ ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೇನೆ, ಆದರೆ ನೀನು ನನ್ನ ಹತ್ರ ನೋಡ್ತಾ ಇದೀಯಾ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಆ ಕಾಲದಲ್ಲಿ ನಾನು ಕೇಳಿರುವಾಗ ನಿಜವಾಗಲೂ ಹೌದು, ನಾನು ಈ ಆಕ್ಸಿಡೆಂಟ್ ಆಗಲಿಕ್ಕೆ ಮುಂಚೆ ಯಾವತ್ತಿಗೂ ದೇವರ ಮೇಲೆ ಅಷ್ಟು ಆಸಕ್ತಿ ಇಲ್ಲ, ದೇವರನ್ನು ಕೇರ್ ಮಾಡಿಲ್ಲ. ನಾನು ಸುಮ್ಮನೆ ಹೆಸರಿಗಾಗಿ ಪ್ರಾರ್ಥನೆಗೆ ಹೋಗ್ತಾ ಇದೆ, ಸುಮ್ಮನೆ ನಾಮಕಾರ್ಥಕವಾದಿ ಪ್ರಾರ್ಥನೆಗೆ ಹೋಗ್ತಾ ಇದೆ. ಆದರೆ ನಿಜವಾದಂಥ ಭಕ್ತಿ, ನಂಬಿಕೆ, ವಿಶ್ವಾಸ, ಆತ್ಮೀಯತೆ ನನಗಿಲ್ಲಾಗಿತ್ತು. ಆದರೆ ಈಗ ಆ ವಿಶೇಷ ಕೋಣೆಯಲ್ಲಿ ತಾನು ನಾಲಿಗೆ ಕತ್ತರಿಸಲ್ಪಟ್ಟಿದೆ ಮತ್ತು ಈ ಮೊಣಕಾಲಿನ ಚಿಪ್ಪೆ ಇಲ್ಲದೆ ಹೋಗಿ ಆಸ್ಪತ್ರೆಯಲ್ಲಿ ಬಿದ್ದುಕೊಂಡಿದ್ದಾನೆ. ಆ ಸಮಯದಲ್ಲಿ ದೇವರ ಹತ್ರ ಮೊರೆ ಇಡ್ತಾ ಇದ್ದಾನೆ, ಅಯ್ಯ ನನ್ನನ್ನು ಕಾಪಾಡು ದೇವರೇ, ನನ್ನನ್ನು ಬದುಕಿಸಿದರೆ ನಾನು ನಿನಗಾಗಿ ಬದುಕುತ್ತೇನೆ, ಯಾಕಂದರೆ ಈ ಬಾಳು ನೀನ್ ತಾನೇ ನನಗೆ ಕೊಟ್ಟಿದೆ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವ್ಯಾ, ಮನಪೂರ್ವಕದಿಂದ ಹೇಳ್ತಾರಲ್ವ್ಯಾ, ಈ ಬದುಕು, ಈ ಬಾಳು ನೀನ್ ತಾನೇ ನಮಗೆ ಕೊಟ್ಟಿದೆ ಎಂಬುದಾಗಿ. ಕರುಣಾಮಯನಾದ ದೇವರು ಎಷ್ಟು ಒಳ್ಳೆಯವನು ನೋಡ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ಸೊ ಅದಕ್ಕಾಗಿ ಅಲ್ಲೇ ಆವಾಗ ನಾ ಕೇಳಿದೆ, ಈಗ ನೀ ವಾಕ್ಯ ಕೇಳ್ತಾ ಇದ್ದ ಅಂತ ಕೇಳಿದೆ. ವಾಕ್ಯ, ಈ ಬೈಬಲ್ ವಾಕ್ಯ ಇಲ್ಲ, ಮೊದಲು ಕೇಳ್ತಾ ಇದ್ದಿಲ್ಲ, ಇಲ್ಲ ಮೊದಲು ಕೇಳ್ತಾ ಇಲ್ಲಾಗಿದೆ, ಈಗ ಯಾಕೆ ಕೇಳ್ತಾ ಇದೆ ಅಂದರೆ ಯಹಿ ಮೇರ ಜೀವನ ಅಂತ ಹೇಳಿದೆ. ಆ ಯುವಕನೇನು ಹೇಳ್ತಾನೆ, ಈ ದೇವರ ವಾಕ್ಯವೇ ನನ್ನ ಬಾಳಿಗೆ ಜೀವವಾಗಿದೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ್ಯಾ. ಅದಕ್ಕಿಂತ ಮುಂಚೆ ಗೊತ್ತಿತ್ತಲ್ಲ, ಇಲ್ಲ ಬ್ರದರ್ ಇಲ್ಲ, ಯಾಕಂದರೆ ನನಗೆ ಅದಕ್ಕಿಂತ ಮುಂಚೆ ಗೊತ್ತಿಲ್ಲ, ಆದರೆ ಈಗ ನನಗೆ ಅರ್ಥ ಆಯಿತು, ಏಸು ಇಲ್ಲದಿದ್ದರೆ, ಏಸು ಮಸಿಹ ಇಲ್ಲದಿದ್ದರೆ ನಾನು ಬದುಕಲು ಆಗುವುದಿಲ್ಲ. ನಾನು ಬದುಕಬೇಕಾದ್ರೆ ಆತನೇ ನನಗೆ ಜೀವವಾಗಿದ್ದಾನೆ, ನನ್ನ ಬಾಳಾಗಿದ್ದಾನೆ. ಗಂಭೀರವಾಗಿ ಹೇಳ್ತೀರಲ್ಲೂಯ್ಯ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಭಾಳ ಜಾಗ್ರತೆಯಿಂದ ಕೇಳಿಸ್ತಾ ಇದ್ರಿ ಈ ಮಾತುಗಳನ್ನು. ದೇವ್ರ ಮಕ್ಕಳೇ, ನಿಜವಾಗಲೂ ದೇವರು ನಿಮ್ಮ ಜೊತೆಯಲ್ಲಿ ಇರಲಿ ಎಂಬುದಾಗಿ ನನ್ನ ಹಾರೈಕೆ. ಈಗ ಈ ಯುವಕನು ಆಕ್ಸಿಡೆಂಟ್ ಆದ ನಂತರ ಆತನು ಪ್ರತಿದಿನ ಬೈಬಲ್ ವಾಕ್ಯವನ್ನು ಕೇಳ್ತಾನೆ. ಏನಂತ ಹೇಳಿದ್ರೆ, ಏ ಮೇರಿಲಿ ಜೀವನ ಹೇಜಿ, ಇದು ನನಗೆ ಜೀವನದ ರೇಖೆ ಆಗಿದೆ. ನಾನು ಬದುಕ್ತಾ ಇದ್ದೇನೆ ಅಂದರೆ ಆ ದೇವರ ವಾಕ್ಯಗಳನ್ನು ಕೇಳುವುದರಿಂದಲೇ ನಾನು ಬಾಳ್ತಾ ಇದ್ದೇನೆ, ಬದುಕ್ತಾ ಇದ್ದೇನೆ. ಮನುಷ್ಯನು ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಸೈತಾನನಿಂದ ಶೋಧಿಸಲ್ಪಡುವಾಗ ಅರಣ್ಯದಲ್ಲಿ 40 ದಿವಸ ಉಪವಾಸಗಳಾದ ನಂತರ ಸೈತಾನನ ಬಂದು ಆತನನ್ನು ಶೋಧಿಸ್ತಾ ಇದ್ದ ಯೇಸು ಕ್ರಿಸ್ತನು. ಆವಾಗ ಯೇಸು ಕ್ರಿಸ್ತನಿಗೆ ಈ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾಡಿಕೋ, ಆಜ್ಞಾಪಿಸು, ನೀನು ದೇವಕುಮಾರನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯಾಗಿ ಮಾಡಿ ಆಜ್ಞಾಪಿಸು ಎಂಬುದಾಗಿ. ಆಗ ಯೇಸು ಕ್ರಿಸ್ತನು, ಮನುಷ್ಯನು ರೊಟ್ಟಿ ಮಾತ್ರದಿಂದಲ್ಲ ಬದುಕುವುದು, ದೇವರ ಬಾಯಿಂದ ಹೊರಡತಕ್ಕಂಥ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ, ಬಾಳುತ್ತಾನೆ. ದುಡ್ಡಿಂದ ಬದುಕಲಿಕ್ಕಾಗುವುದಿಲ್ಲ. ದುಡ್ಡಿದ್ರೆ ಅವನು ಆಡಂಬರದಿಂದ ಜೀವಿಸ್ತಾ ಇದ್ದಾನೆ, ಆದರೆ ಬದುಕಬೇಕಾದ್ರೆ ದೇವರ ಬಾಯಿಂದ ಹೊರಡತಕ್ಕಂಥ, ಯೇಸು ಹೇಳಿದ ಮಾತಿನ ಪ್ರಕಾರವಾಗಿ ದೇವರ ಬಾಯಿಂದ ಹೊರಡತಕ್ಕಂಥ ಪ್ರತಿಯೊಂದು ಮಾತಿಂದಲೇ ಮನುಷ್ಯನು ಬದುಕಲು ಸಾಧ್ಯ, ಇಲ್ಲದಿರಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದ ಲಾರ್ಡ್ ಜೀಸಸ್. ಈ ಲೋಕದಲ್ಲಿ ಬದುಕಿ ಜೀವಿಸಿ ಯಶಸ್ವಿಯನ್ನು, ಸಮೃದ್ಧಿಯನ್ನು, ತೃಪ್ತಿಯುಳ್ಳ ದೀರ್ಘಾಯು ಪಡ್ಕೋಬೇಕಾದ್ರೆ ದೇವರ ಬಾಯಿಂದ ಹೊರಡತಕ್ಕಂಥ ಪ್ರತಿಯೊಂದು ಮಾತನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯುವುದರಿಂದಲೇ ನಮ್ಮ ಜೀವನ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳಿಂದ ನಾವು ಬದುಕಲಿಕ್ಕಾಗ್ತದೆ. ಅದಕ್ಕೆ ಆ ಹುಡುಗನ ಹೇಳ್ತಾ ಇದ್ದ, ಆ ಯುವಕನು, ಮೇರೆಕು ಅಬ್ ಯೇಸು ಮಸೀಹ ಕಾ ವಚನ ಹಿ ಮೇರಾ ಜೀವನ ಹೈ, ಆತನ ವಾಕ್ಯವೇ ನನಗೆ ಜೀವವಾಗಿದೆ ಎಂಬುದಾಗಿ ಎಲ್ಲರೂ ಹೇಳ್ತಿರಲ್ವ್ಯಾ. ನೆಕ್ಸ್ಟ್ ಈಗ ನಾವು ಬರ್ತಾ ಇದ್ದೇವೆ ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಬಹಳ ಸುಂದರವಾಗಿ ಹೇಳಲಾಗಿದೆ. ಆ ಸಮಯದಲ್ಲಿ ಯೇಸುಗೆ ಥಾಮಸನು ಈ ರೀತಿಯಲ್ಲಿ ಕೇಳಿದ, ಲಾರ್ಡ್, ವಿ ಡು ನಾಟ್ ನೋ ವೇರ್ ಯು ಆರ್ ಗೋಯಿಂಗ್ ಆ್ಯಂಡ್ ಹೌ ಕ್ಯಾನ್ ವಿ ನೋ ದ ವೇ. ಥಾಮಸನು ತೋಮ ಎಂಬವನು ಯೇಸು ಕ್ರಿಸ್ತನಿಗೆ ಒಂದು ಪ್ರಶ್ನೆ ಹಾಕ್ತಾನೆ.
ಹಾ, ಕರ್ತನೇ, ನನ್ನ ಒಡೆಯನೇ, ನೀನು ಎಲ್ಲಿಗೆ ಹೋಗುವಿ, ನೀನು ಎಲ್ಲಿಗೆ ಹೋಗುತ್ತಿ ಎಂದು ನಮಗೆ ತಿಳಿತಾ ಇಲ್ಲ. ಮಾರ್ಗವು ಹೇಗೆ ತಿಳಿದಿತ್ತು ಎಂದು ಕೇಳಲು ಯೇಸು ಆ ತೋಮ ಎಂಬ ಶಿಷ್ಯನಿಗೆ, ನಾನೇ ಮಾರ್ಗವು, ನಾನೇ ಆ ಸತ್ಯವು, ನಾನೇ ಆ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಸೇರಲಾರರು, ಬರಲಾರರು ಎಂಬುದಾಗಿ. ಅಂದರೆ ನಾನೇ ಆ ಮಾರ್ಗ, ಇಂಗ್ಲಿಷಲ್ಲಿ ದ ವೇ ಎಂಬುದಾಗಿದೆ. ನಾನೇ ನೀನು ಹುಡುಕುತ್ತಿರ್ತಕ್ಕಂಥ ಜೀವನದ ಆ ಯಶಸ್ವಿಯುಳ್ಳ ಮಾರ್ಗ, ಆ ಸುಖ ಸಮಾಧಾನ ಸಮೃದ್ಧಿ ಅಭಿವೃದ್ಧಿ ಆರೋಗ್ಯವುಳ್ಳ ಮಾರ್ಗ. ನಾನೇ ಆ ಮಾರ್ಗವಾಗಿದ್ದೇನೆ, ನಾನೇ ಆ ಸತ್ಯ. ಗಂಭೀರವಾಗಿ ಹೇಳ್ತಿರಲ್ವಿಯಾ? ನಾನೇ ಆ ಸತ್ಯವಾಗಿದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ನಾನೇ ಆ ಜೀವವಾಗಿದ್ದೇನೆ. ಯಾವ ಜೀವ? ನೀನು ಬದುಕಬೇಕಾಗಿರ್ತಕ್ಕಂಥ, ಬಾಳಬೇಕಾಗಿರ್ತಕ್ಕಂಥ ಬದುಕಿನಲ್ಲಿ ನಿನಗೆ ಬಾಳಬೇಕಾದ್ರೆ, ಆ ಬದುಕಬೇಕಾದ್ರೆ ನಾನೇ ನಿನಗೆ ಜೀವವಾಗಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ತೋಮನಿಗೆ ಹೇಳಿದಾಗೆ ಈತನಿಗೆ ಸಂಪೂರ್ಣ ಮನವರಿಕೆ ಆಗಿದೆ. ಯೇಸು ಮಸೀಹ್ ಬಿನಾ ಮೈ ಜೀ नहीं सकता. हे जीवन है क्या तेरे बिना मसीहा, हे जीवन है क्या तेरे बिना मसीहा. मार्ग ढूंढता हूँ जिसमें कि तू चलाए, मार्ग ढूंढता हूँ जिसमें कि तू चलाए. हे जीवन है क्या तेरे बिना मसीहा, हे जीवन है क्या तेरे बिना मसीहा. पहले मुझे मालूम नहीं था, ಈ ಹಿಂದೆ ನನಗೆ ಗೊತ್ತಿಲ್ಲಾಗಿತ್ತು. अब दिल की चाह यही है तुझ में डूबा रहूं मैं, अब दिल की चाह यही है तुझ में डूबा रहूं मैं. मिलता रहे साथ तुम्हारा और कृपा है महान. हे जीवन है क्या तेरे बिना मसीहा, हे जीवन है क्या तेरे बिना मसीहा. पहले ये मन में सोचा, फिर दिल में मेरे ये जागा. पहले ये मन में सोचा, फिर दिल में मेरे ये जागा. अर्पण मैं करता हूँ तुझको, जीवन मेरे हो मसीहा. हे जीवन है क्या तेरे बिना मसीहा, हे जीवन है क्या तेरे बिना मसीहा. ಆವಾಗ ಈತನಿಗೆ ಅರ್ಥ ಆಯ್ತು, तेरे बिना मसीहा ये जीवन क्या है प्रभु, तेरे बिना ये जीवन कुछ भी नहीं है. ಹೇಗೆ ಅಂತ ಹೇಳಿದ್ರೆ ಈತನಿಗೆ ಹೇಗೆ ಅನುಭವ ಆಗಿದೆ ಅಂದರೆ, ಒಂದು ಮೀನಕ್ಕೆ ಜೀವನ, ಒಂದು ಪ್ರಾಣ. ಅದಕ್ಕೆ ಇಂಗ್ಲಿಷಲ್ಲಿ ಐ ಆಮ್ ದ ಲೈಫ್. ಭಾಳ ಜನಕ್ಕೆ ಆ ಲೈಫ್ ಅಂದರೆ ಭಾಳ ಜನ ಅಪಾರ್ಥ ಮಾಡಿಕೊಂಡಿದ್ದಾರೆ. ಆದರೆ ಒಂದು ಸುಂದರವಾದಂಥ ಒಂದು ಸ್ಕೂಲ್ ಮಕ್ಕಳು ಹಾಡ್ತಾರೆ, ಮछली मछली जल की रानी जल उसका. ಅದು ನೋಡಿ, मछली मछली जल की रानी. ಆ जल की रानी है, पानी उसका जीवन है. हाथ लगाए तो डर जाएगा, बाहर निकाले तो मर जाएगा. ಅಂದರೆ मछली जल की रानी है मगर जल उसका जीवन है. ऐसे ही ಅದೇ ರೀತಿಯಲ್ಲಿ ಈ ಯುವಕನ ಅರ್ಥ ಮಾಡ್ಕೊಂಡಿದ್ದಾರೆ, ನಾನೊಂದು ಮೀನನಾಗಿದ್ದೇನೆ, ಆದರೆ ಮೀನಕ್ಕೆ ನೀರಿಲ್ಲದ್ರೆ ಅದು ಬದುಕಲಿಕ್ಕಾಗೋದಿಲ್ಲ.
ಹಾಗೆ ಆ ನೀರು ಹೇಗೆ ಒಂದು ಮೀನಕ್ಕೆ ಜೀವವಾಗಿದೆ, ಹಾಗೆ ನನ್ನ ಬಾಳಿಗೆ ಯೇಸು ನನಗೆ ಜೀವವಾಗಿದ್ದಾನೆ. ಅದಕ್ಕೆ ಯೇಸು ಹೇಳಿದನು, ನಾನೇ ಆ ಮಾರ್ಗವಾಗಿದ್ದೇನೆ, ನಾನೇ ಆ ಸತ್ಯವಾಗಿದ್ದೇನೆ, ನಾನೇ ಆ ಜೀವವಾಗಿದ್ದೇನೆ. ನನ್ನನ್ನು ಹೊರತುಪಡಿಸಿ ಯಾರೂ ತಂದೆ ಬಳಿಲಿ ಬರಲಾರರು. ನಾನಿಲ್ಲದ್ರೆ ಯಾವನು ಈ ಲೋಕದಲ್ಲಿ ಅವನು ಯಶಸ್ವಿ ಆಗಿರ್ಬೋದು, ಆದರೆ ಬದುಕಲು ಸಾಧ್ಯ ಇಲ್ಲ. ಅವನು ಧನವಂತನಾಗಿರ್ಬೋದು, ಅವನು ಬದುಕಲು ಸಾಧ್ಯವಿಲ್ಲ. ಅವನು ದೊಡ್ಡ ತಲಾಂತು ಹೊಂದಿರ್ಬೋದು, ಆದರೆ ಬಾಳಬೇಕಾದ್ರೆ, ಬದುಕಬೇಕಾದ್ರೆ ಉಸ್ಕೆ ಜೀವನ ಕೆ ಲಿಯೆ ಪಾನಿ ಜಿतना अमूल्य है वैसे यीशु भी मसीहा हमारे लिए उतना ही अमूल्य है. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಯುವಕನು अब मैं यीशु के बिना जी नहीं सकता जी, अब मैं समझ गया. ಅವಾಗ ನಾ ಕೇಳಿದೆ, ಇದಕ್ಕಿಂತ ಮುಂಚೆ ನಿನಗೆ ಇಷ್ಟು ನಂಬಿಕೆ, ಇಷ್ಟು ಭಕ್ತಿ, ಇಷ್ಟು ವಿಶ್ವಾಸ, ಆ ದೇವರ ಮೇಲೆ ಅಷ್ಟು ಪ್ರೀತಿ ಯಾಕೆ ಮೊದಲಿತ್ತ ಎಂಬುದಾಗಿ ಕೇಳಿದೆ. ಇಲ್ಲ ಮೊದಲಿಲ್ಲ ಆಗಿತ್ತು ಎಂಬುದಾಗಿ. ಆದರೆ ಈಗ ಯಾಕಿದೆ ಅಂದರೆ, ಈಗ ನನಗೆ ಅರ್ಥ ಆಯಿತು. ಆವಾಗ ನನಗೆ ಇದೇ ನಂಬಿಕೆ, ಇದೇ ಪ್ರೀತಿ, ಇದೇ ವಿಶ್ವಾಸ, ಇದೇ ಆ ಬದುಕಿನಲ್ಲಿ ಇರುವುದಾದರೆ ನಾನು ನೀರಿನ ಹೊರಗೆ ಎದ್ದುಕೊಂಡು ಸಾಯ್ತಾ ಇದ್ದೆ, ಪ್ರತಿದಿನ ಮರಣಿಸ್ತಾ ಇದ್ದೆ. ಆದರೆ ಈಗ ಅರ್ಥ ಆಯಿತು, ಆ ಜೀವಕರವಾದ ನೀರಾದ ಯೇಸುವಿನ ಒಳಗೆ ಬಂದಾಗ ಬಾಳು ಬಂಗಾರ ಆಯಿತು ನಂದು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ಲ, ನನ್ನ ಬಾಳು ಸಮೃದ್ಧಿ, ಅಭಿವೃದ್ಧಿ, ಧನ್ಯವಾಯಿತು ನನ್ನ ಬಾಳು. ಅದಕ್ಕೆ ಆ ಧನ್ಯತೆ, ಆ ಸುಖ, ಆ ಸಮೃದ್ಧಿ ನನಗೆ ಬೇಕಾದರೆ ಈ ನೀರಿನಿಂದ, ಜೀವಕರವಾದ ಯೇಸು ಎಂಬ ನೀರಿನಿಂದ ನಾನು ಹೊರಗೆ ಹೋಗಲು ನನಗೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿಕೊಂಡು ಆ ಯುವಕನು ಆ ಬೆಳಗಿನ ಜಾವದಲ್ಲಿ ತನ್ನ ಸುಂದರವಾದಂಥ ಸಾಕ್ಷಿ ಹೇಳ್ತಾ ಇರುವಾಗ ನನಗೆ ಭಾಳ ಸಂತೋಷವಾಯಿತು. ಆಗ ನಾನು ಆತನಿಗೆ ಹೀಗೆ ಕೇಳ್ತಾ ಹೋಗಿರುವಾಗ ಈತನು ಅಲ್ಲಿಂದ ಕಂಡಿದ್ದೇನೆಂದರೆ, ಆ ಒಂದು ಮರಣಕರವಾದಂಥ ಗಂಡಾಂತರ ಆಸ್ಪತ್ರೆಯಲ್ಲಿ ಮಲಗಿರುವಾಗ, ಆಮೇಲೆ ಆಸ್ಪತ್ರೆಯನ್ನು ಡಿಸ್ಚಾರ್ಜ್ ಆಗಿ ಆತನ ಎಷ್ಟೋ ವಾರಗಳು ಆಸ್ಪತ್ರೆಯಲ್ಲಿ ಸೇರಿಕೊಂಡು ಎಲ್ಲ ತಜ್ಞರು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಆದರೆ ಪ್ರಾರ್ಥನೆ ಮಾಡ್ತಾ ಇರುವಾಗ ದಿನಗಳದಂತೆ ಆತನ ನಾಲಿಗೆ ಮಾತಾಡಲು ಆರಂಭ ಮಾಡಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಯಾವ ನಾಲ್ಗೆ ಕಟ್ಟಾಗಿ ಎರಡು ಭಾಗ ಆಗಿ ಈಗ ಆಟ ಆಡ್ತಾ ಇತ್ತು, ಆ ನಾಲ್ಗೆ ಮಾತಾಡಲು ಆರಂಭವಾಯಿತು. अब मैं बोलूंगा तो सिर्फ प्रभु यीशु मसीह के लिए बोलूंगा. ಈಗ ನಾನು ಬದುಕಿದ್ರೆ, ನಾನು ಮಾತಾಡಿದ್ರೆ ಏನಿಲ್ಲ, ನನ್ನ ಕರ್ತನಾದ ಯೆಹೋವನ ಗುಣಗಾನವನ್ನೇ ಮಾಡ್ತೇನೆ. ಅದಕ್ಕಾಗಿ ಪ್ರತಿದಿನ ಆತನ ಯೂಟ್ಯೂಬ್ನಲ್ಲಿ ದೇವರ ವಾಕ್ಯಗಳನ್ನು, ಹಾಡುಗಳನ್ನು ಕೇಳ್ತಾ, ಆತನು ಭಜಿಸ್ತಾ, ಹಾಡುತ್ತಾ ದೇವರನ್ನು ಸ್ತುತಿ ಮಾಡ್ತಾ ಇರ್ತಾನೆ. ನಾನೀಗ ದೇವ್ರನ್ನ ಭಾಳ ಸ್ತುತಿ ಮಾಡ್ತಾ ಇದ್ದೇನೆ ಅಂದರೆ ಅರ್ಥ ಏನು, ನಾಲ್ಗೆಯನ್ನು ದೇವರು ನನಗೆ ಅನುಗ್ರಹಿಸಿದ್ದಾನೆ. ಅಷ್ಟೇ ಅಲ್ಲದೆ ಈಗ ವಾಕಿಂಗ್ ಬಂದಿದ್ದಾನೆ ಮನುಷ್ಯ, ಏನಿಲ್ಲ, ಅವನ ಮನಕಾಲಿನ ಚಿಪ್ಪೇನೇ ಇಲ್ಲ, ಆದರೆ ನಡೀತಾ ಇದ್ದಾನೆ. ಅವ್ರು ಹೇಳಿದ್ರು, ವೈದ್ಯರೇ ನೇರವಾಗಿ ಹೇಳಿದರೆ, ಈ ಆಪ್ಕಾ ಪ್ರಭು ಪರಮೇಶ್ವರ ಯೇಸು ಮಸೀನೆ ಆಪ್ಕೋ ಚಮತ್ಕಾರ ಸೆ ಬಚಾ ದಿಯಾ. ತನ್ನ ಅದ್ಭುತವಾದಂಥ ಶಕ್ತಿಯಿಂದ ನಿಮ್ಮನ್ನು ಜೀವದಾನವನ್ನು ಕೊಟ್ಟರೆ, ಇದು ನಾನು ಮಾಡಿದ್ದಲ್ಲ, ನಾನು ಆಪರೇಷನ್ ಮಾಡಿ ಬಿಟ್ಟುಬಿಟ್ಟಿದ್ದೇನೆ. ಆದರೆ ಇದೆಲ್ಲ ಬರ್ತದೆ, ನಾನು ಆಪರೇಷನ್ ಮಾಡಿದ್ರೆ ಇದು ಬರುವುದಿಲ್ಲ ಎಂಬುದಾಗಿ ಮೊದಲೇ ಹೇಳಿಬಿಟ್ಟಿದ್ದೇನೆ. ಆದರೆ ಇದು ಇವತ್ತು ನೀನು ಮಾತಾಡ್ತಾ ಇದೆ ಅಂದರೆ, ಇವತ್ತು ನೀನು ಬದುಕಿದೆ ಅಂದರೆ, ಇವತ್ತು ನೀನು ನಡೀತಾ ಇದೆ ಅಂದರೆ, ಇದು ನಿಮ್ಮ ದೇವರಾದ ಕರ್ತನ ಸರ್ವಶಕ್ತನ ಕೃಪೆಯಿಂದಲೇ, ಆತನ ಸ್ವಸ್ಥತೆಯಿಂದಲೇ ನೀನು ಬದುಕಿದೆ ಎಂಬುದಾಗಿ. ಅನ್ಯನಾದ ವೈದ್ಯನು, ಅನ್ಯನು ಆ ಶಸ್ತ್ರಚಿಕಿತ್ಸೆ ಅನ್ಯನಾಗಿರುವಂತೆ ಹೇಳ್ತಾ ಇದ್ದಾನೆ. आपका यीशु मसीह, आपका प्रभु परमेश्वर आपको बचाया है, आपको जीवन दान दिया है, आपको चलने लगाया है, आपको बोलने के लिए लगा. आपका प्रभु परमेश्वर यीशु मसीह ने बोला है, किया है सब कुछ काम. प्रेज द लॉर्ड जीसस. ಆವಾಗ ಈತನಿಗೆ ಇನ್ನೂ ಆಳವಾಗಿ ಅರ್ಥ ಆಯಿತು. ಒಂದು ಅನ್ಯ ವೈದ್ಯನ ಹೇಳ್ತಾ ಇದ್ದಾನೆ, ಇದು ನನ್ನಿಂದಲ್ಲ, ಇದು ದೇವರಿಂದ ಆಗಿರತಕ್ಕಂಥ ಅದ್ಭುತ ಎಂಬುದಾಗಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಆಗ ಆತನ ಜೀವನದಲ್ಲಿ ನೂತನವಾದಂಥ, ಅಂದರೆ ಈತನು ಆ ವಿಶೇಷ ಆಸ್ಪತ್ರೆಯಲ್ಲಿ ಆ ದೊಡ್ಡ ಕೋಣೆಯಲ್ಲಿ ಮಲಗಿರುವಾಗ, ಆ ವಿಶೇಷವಾದ ಕೋಣೆಯಲ್ಲಿ ಮಲಗಿರುವಾಗ ಆತನ ಜೊತೆಯಲ್ಲಿ, ಕರ್ತನೇ, ಈಗ ನೀನೇ ರಕ್ಷಿಸಬೇಕು, ನೀನೇ ನನ್ನನ್ನು ಕಾಪಾಡಬೇಕು ರಾಜ, ನೀನಿಲ್ಲದ್ರೆ ನಾನು ಬದುಕಲಿಕ್ಕೆ ಆಗುದಿಲ್ಲ ಅನ್ನತಕ್ಕಂಥ ಆತನು ಕರುಣೆಯಿಂದ ಆತನು ಮನಮೃದವನಾಗಿ ದೇವರ ಹತ್ರ ಮೊರೆ ಇಡ್ತಾ ಇರೋದ್ರಿಂದ ಆತನ ಮೊರೆ ಹೇಗಿತ್ತಂದರೆ, ಟ್ರೂಲಿ ಮೈ ಸೋಲ್ ಸೈಲೆಂಟ್ಲಿ ವೇಟ್ಸ್ ಫಾರ್ ಯು ಗಾಡ್, ಫ್ರಮ್ ಹಿಮ್ ಕಮ್ಸ್ ಮೈ ಸಾಲ್ವೇಷನ್. 62 ಕೀರ್ತನೆ 62 1ನೇ ವಚನದಲ್ಲಿ ನಾವು ನೋಡ್ತೇವೆ, ನಿಶ್ಚಯವಾಗಿ, ಖಂಡಿತವಾಗಿ
ನಾನು ಮೌನವಾಗಿ ನನ್ನ ಮನಸ್ಸು ಮೌನವಾಗಿ ಆ ದೇವರಿಗಾಗಿ ಕಾತುರತೆಯಿಂದ ಎದುರು ನೋಡ್ತಾ ಇದೆ. ಯಾಕಂದರೆ ಕಾರಣ ಏನಂದರೆ ಆತನಿಂದಲೇ ನನಗೆ ರಕ್ಷಣೆ ಬರುವುದು. ರಕ್ಷಣೆ ಅಂದರೆ ಪಾಪದಿಂದ, ಶಾಪದಿಂದ, ರೋಗದಿಂದ ಬಿಡುಗಡೆ ಮಾಡೋದಷ್ಟೇ ಅಲ್ಲದೆ ಆತನಿಂದಲೇ ನನಗೆ ರಕ್ಷಣೆ ಬರುವುದು. ಈ ಒಂದು ಮರಣಗಂಡಾಂತರದ ಹಾಸಿಗೆಯಿಂದ, ಈ ಒಂದು ರೀತಿಯಾದಂಥ ಕಠಿಣವಾದಂಥ ಪರಿಸ್ಥಿತಿಯಿಂದ, ಮಾತಾಡಲಾರದಂಥ, ಎದ್ದು ನಡೆಯಲಾರದಂಥ, ಬದುಕಲಾರದಂಥ ಪರಿಸ್ಥಿತಿಯಿಂದ ನೀನು ತಾನೇ ನನ್ನನ್ನು ರಕ್ಷಿಸೋನು ಯೇಸು ಎಂಬುದಾಗಿ ಆ ಯೇಸುವಿನನ್ನೇ ಮೌನವಾಗಿ ನಿರೀಕ್ಷಿಸಿದಂತೆ. ಓದ್ತೀರಾ ಮಾತು? ಮೊದಲನೇ ವಚನ, ನನ್ನ ಮನಸ್ಸು ದೇವರನ್ನೇ ಶಾಂತವಾಗಿ ಅಂದರೆ ಮೌನವಾಗಿ ಕಾತುರತೆಯಿಂದ ಎದುರು ನೋಡುತ್ತಿದೆ. ನನ್ನ ರಕ್ಷಣೆಯು ನನ್ನ ಈ ಹಾಸಿಗೆಯಿಂದ, ಈ ಮರಣಕರವಾದ ಗಂಡಾಂತರದಿಂದ, ಈ ನಾಲಿಗೆ ಕತ್ತರಿಸಲ್ಪಡೋದ್ರಿಂದ, ಈ ಮೊಣಕಾಲು ಚಿಪ್ಪೆ ಹಾರಿ ಹೋಗೋದ್ರಿಂದ ನನ್ನ ರಕ್ಷಣೆಯು ನಿನ್ನ ಕಡೆಯಿಂದಲೇ ಹೊರತು ಮತ್ತು ಯಾರಿಂದ ಇಲ್ಲ ಎಂಬುದಾಗಿ ನಿನ್ನನ್ನೇ ಕಾಯ್ತಾ ಇದ್ದೇನೆ ಎಂಬ ಕಾತುರತೆಯಿಂದ ಈತನು ದೇವರ ಹತ್ರ ಎದುರು ನೋಡ್ತಾ ಇದ್ದ ಈ ಯವನಸ್ಥನು. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ. 62ನೇ ಅಧ್ಯಾಯ ಆಯಿತು. 62ನೇ 5ನೇ ವಚನ. ಈಗ ಅದೇ 62ನೇ ಅಧ್ಯಾಯದಲ್ಲಿ 5ನೇ ವಚನ ಬೇಗನೆ. ಈಗ ತನ್ನ ಮನಸ್ಸಿಗೆ ಹೇಳ್ತಾ ಇದ್ದಾನೆ, ನನ್ನ ಮನವೇ ದೇವರನ್ನು ಶಾಂತವಾಗಿ ಕಾತುರತೆಯಿಂದ ಎದುರು ನೋಡು. ನಂಬಿ ಕಂಟಿನ್ಯೂ ಮಾಡಿ. ನನ್ನ ಮನವೇ ದೇವರನ್ನು ಕಾತುರತೆಯಿಂದ ಎದುರು ನೋಡು. ನನ್ನ ಆಸೆಯು, ನನ್ನ ಮನೋ ಆಸೆಯು ನೆರವೇರುವುದು ಆತನಿಂದಲೇ. ನನ್ನ ಮನವೇ ಆ ಕರ್ತನನ್ನು ಕಾತುರತೆಯಿಂದ ಎದುರು ನೋಡು, ಆತನಿಂದಲೇ ನಿನ್ನ ಆಸೆಯು ನೆರವೇರುವುದೆಂಬುದಾಗಿ ದಾವೀದನು ಹೇಳಿದಂತೆ. ಆಮೇಲೆ ದೇವರ ಮಕ್ಕಳೇ, ದೇವರ ಮಾತನ್ನು ಅದು ನೋಡ್ತಾನೆ. ಐ ಸಿ ಯು, ನಾನು ನಿನ್ನನ್ನು ನೋಡುತ್ತಿದ್ದೇನೆ, ನಾನು ನಿನ್ನನ್ನು ನೋಡುತ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಗ ಈತನು ಆ ಮಾತನ್ನು ಬರೆದಿದ್ದನ್ನು ನೋಡ್ತಾ ಇರುವಾಗ ಆತನಿಗೆ ಅದು ಕೇಳಿಸಲ್ಪಡ್ತಾ ಇದೆ. ಅದಕ್ಕೆ 11ನೇ ವಚನದಲ್ಲಿ ನೋಡ್ತಾರೆ, ಗಾಡ್ ಹ್ಯಾಸ್ ಸ್ಪೋಕನ್ ಒನ್ಸ್ ಬಟ್ ಐ ಹರ್ಡ್ ಟ್ವೈಸ್. ದಟ್ ಪವರ್ ಬಿಲಾಂಗ್ಸ್ ಟು ಗಾಡ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಓದ್ತೀರಾ ಮಾತನ್ನು? ಸರ್ವ ಶಕ್ತಿಯು ದೇವರಿಂದಲೇ ಉಂಟಾಗುವುದು. ದೇವರು ಒಂದು ಸಾರಿ ಅಲ್ಲ, ದೇವರು ಒಂದು ಸಾರಿ ಅಲ್ಲ ಹೇಳಿದ್ದು, 2 ಸಾರಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಬಲವು, ಸಾಮರ್ಥ್ಯವು, ಸರ್ವಶಕ್ತಿಯು ಆತನಿಂದಲೇ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆ ವೈದ್ಯನು ತನ್ನ ಪ್ರಯತ್ನ ಮಾಡಿದಾನೆ, ಆದರೆ ಪವರ್ ಬಿಲಾಂಗ್ಸ್ ಟು ದ ಲಾರ್ಡ್ ಜೆಹೋವಾ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀನಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ಯಾಕಂದರೆ ಈತನ ಗೊತ್ತಾಯಿತು, ಈಗ ನಾನು ಬದುಕ್ತಾ ಇದ್ದೇನೆ ಅಂದರೆ ಆತನ ಸಾಮರ್ಥ್ಯ, ಆತನ ಶಕ್ತಿ, ಆತನ ಪರಾಕ್ರಮ, ಆತನ ಕೃಪೆಯಿಂದಲೇ ನಾನು ಬದುಕ್ತಾ ಇದ್ದೇನೆ ಎಂಬುದಾಗಿ. ಆಗ ಈ ಸಾಮರ್ಥ್ಯವು ಆತನ ಜೀವನದಲ್ಲಿ ಕಾರ್ಯ ಮಾಡಿತ್ತು. ಪವರ್ ಬಿಲಾಂಗ್ಸ್ ಟು ಜೆಹೋವಾ. ದಟ್ ಪವರ್ ಹ್ಯಾಸ್ ಪರ್ಫಾರ್ಮ್ಡ್ ದ ಮಿರಾಕಲ್ ಇನ್ ದಿಸ್ ಯಂಗ್ ಬಾಯ್ by healing his tongue by the cut. And he was beginning to speaking in languages. Hallelujah. ಅಷ್ಟೇ ಅಲ್ಲದೆ ಅವನು ಮೊಣಕಾಲಿನ ಚಿಪ್ಪೆ ಹಾರಿಗುದ್ರು, ಆ ನಡೆಯಲಾರದಂಥ ಸ್ಥಿತಿ ಇದ್ರೂ ಕೂಡ, ಮೊಣಕಾಲಿನ ಚಿಪ್ಪೆ ಇಲ್ಲದಿದ್ರೂ ಕೂಡ ನಡೆಯುವಂತೆ ಮಾಡುವ ಸರ್ವಶಕ್ತನು, ಆ ಶಕ್ತಿ, ಆ ಸಾಮರ್ಥ್ಯ ಆತನಿಂದಲೇ. ಕೀರ್ತನೆ 62:11ನೇ ವಚನದಲ್ಲಿ ನಾನು ನೋಡ್ತಾ ಇದ್ದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆಗ ಈತನಿಗೆ ಮಾತಾಡ್ತಾ ಒಂದು ಪ್ರಶ್ನೆ ಹಾಕಿದೆ. ಒಂದು ವೇಳೆ ನೀನು ಮೊದಲೇ ನಾಮಕಾರ್ಥಕವಾದಂಥ ಕ್ರೈಸ್ತವನಾಗಿದೆ, ಆದರೆ ಮೊದಲೇ ನೀನು ನಿಜವಾದ ಕ್ರಿಸ್ತ ನಂಬಿಕೆಯುಳ್ಳನಾಗಿ ದೇವರ ಭಯಭಕ್ತಿಯಲ್ಲಿ ನಡೆಯೋನಾಗಿದ್ದು, ಅಷ್ಟೇ ಅಲ್ಲದೆ ನೀನು ಪ್ರತಿಯೊಂದು ವಾಕ್ಯಗಳ ಅನುಸಾರವಾಗಿ ನಡೆಯೋನಾಗಿದ್ದರೆ ನಿನಗೆ ಈ ಅಪಘಾತ ಸಂಭವಿಸುತ್ತಿತ್ತಾ ಎಂಬುದಾಗಿ ಕೇಳಿದೆ. ಆಗ ಆ ಯುವಕನು ಭಾಳ ಸುಂದರವಾಗಿ ಉತ್ತರ ಕೊಟ್ಟನು, ಇಲ್ಲ, ಈ ಅಪಘಾತ ನನಗೆ ಸಂಭವಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. ಸಾಧ್ಯನೇ ಇಲ್ಲ, ಈ ಅಪಘಾತ ನನಗೆ ಸಂಭವಿಸಲು ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದೆ. ಇಲ್ಲ,
ನಾನು ದೇವರಲ್ಲಿ ಇದ್ದಿದ್ರೆ, ನಾನು ದೇವರ ಭಯಭಕ್ತಿಯಲ್ಲಿದ್ದರೆ ಇಂಥ ಭಯಂಕರವಾದಂಥ ಅಪಘಾತ ನನಗೆ ಸಂಭವಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಆತನಿಗೆ ಒಂದು ನಂಬಿಕೆ ಇತ್ತು, ಆತನ ದೇವರ ವಾಕ್ಯವನ್ನು ಕೇಳಿದಾನೆ, ಆದರೆ ಆತನಿಗೆ ನೆನಪಿಲ್ಲ ಯಾಕೆ ಆತನಿಗೆ ಯಾವ ಆಕ್ಸಿಡೆಂಟ್ ಸಂಭವಿಸಿದಂತೆ ದೇವರು ಕಾಪಾಡ್ತಿದ್ದೆ ಎಂಬುದಾಗಿ ಆತನಿಗೆ ಗೊತ್ತಿಲ್ಲಾಗಿತ್ತು. ಆದರೆ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಕೀರ್ತನೆ 91, ಆ ಸರ್ವಶಕ್ತನ ಆಶ್ರಯದಲ್ಲಿ, ಆ ಮಹೋನ್ನತನಲ್ಲಿ ಮೊರೆ ಹೊಕ್ಕಿದವನು, ಸರ್ವಶಕ್ತನ ಆ ಪವರ್ಫುಲ್ ಗಾಡ್, ಎಲ್ ಶಡಾಯ್ ಆದ ದೇವರ ಆಶ್ರಯದಲ್ಲಿ ಸುರಕ್ಷಿತನಾಗಿ, ಸುಭದ್ರತೆ ಉಳ್ಳವನಾಗಿ, ಯಾವ ಕೇಡು ಯಾವ ಅಪಾಯವನ್ನು ಸಂಭವಿಸದಂತೆ ದೇವರು ಆತನನ್ನು ಕಾಪಾಡಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ಲೂಯ್ಯ, ಮನೋಬ್ರಗಂದು ಹೇಳ್ತೀರಲ್ಲೂಯ್ಯ. ಈಗ ಓದ್ತೀರಾ ಆ ಮಾತನ್ನು. ಕೀರ್ತನೆ 90 ಓದುವಾಗ, 91 ಓದುವಾಗ, ದಾವೀದನ ಕೀರ್ತನೆ 91 ಓದುವಾಗ ಅದ್ಭುತವಾದಂಥ ರಚಕನು, ಇದು ಅದ್ಭುತವಾಗಿ ಈ ಕೀರ್ತನೆ ರಚಿಸಿರ್ತಕ್ಕಂಥ ವ್ಯಕ್ತಿ ಅದ್ಭುತವಾಗಿ ಅದನ್ನು ರಚಿಸಿ ಒಂದೊಂದಾಗಿ ಓದ್ತಾ ಬರ್ತೀರಿ. ಕೀರ್ತನೆ 91 ಓದ್ತಾ ಇರುವಾಗ ದಯಮಾಡಿ ಕೇಳಿಸ್ಕೊತೀರಿ. ಆ ಯುವಕನೇನು ಹೇಳಿದಾನೆ, ನಾನು ನಿಜವಾಗಲೂ ಕ್ರಿಸ್ತ ನಂಬಿಕೆಯಲ್ಲಿದ್ದು, ನಿಜವಾಗಲೂ ಆಧ್ಯಾತ್ಮಿಕವಾದವನಾಗಿದ್ದರೆ, ನಿಜವಾಗಲೂ ದೇವರ ಭಕ್ತಿಯಲ್ಲಿದ್ದು, ನನ್ನ ಜೀವನ ನೈಜ ಜೀವನವಾಗಿ ಪ್ರಾಮಾಣಿಕವಾಗಿ ದೇವರ ವಾಕ್ಯದನುಸಾರವಾಗಿ ನಡೆಯುವಂಥ ಜೀವನವಾಗಿದ್ದರೆ ನನಗಿಂತ ದೊಡ್ಡ ಅಪಘಾತ ಸಂಭವಿಸುತ್ತಾ ಇರುವುದಿಲ್ಲಾಗಿತ್ತು. ಯಾಕೆ ಅನ್ನೋದು ನಾನು ನಿಮಗೆ ಹೇಳ್ತೇನೆ. ಕೀರ್ತನೆ ಅಧ್ಯಾಯ 91 1ರಿಂದ ಕೊನೆಯವರೆಗೆ, ರಕ್ಷಣೆ ನನಗೆ ಎಲ್ಲಿಂದ ಬರ್ತದೆ? ಕರ್ತನಿಂದಲೇ ಬರ್ತದೆ. 15ದಿಂದ ಓದೋಣ, 1ರಿಂದ ಆಮೇಲೆ ಮಾಡ್ತೇನೆ. 15ದಿಂದ ಕೀರ್ತನೆ 91 15ದಿಂದ. ಅವನು ನನಗೆ ಮೊರೆ ಇಡುವಾಗ ನಾನು ಅವನಿಗೆ ಸದುತ್ರವನ್ನು ದಯಪಾಲಿಸುವನು. ಇದು ಮೋಸೆ ಬರೆದಿರ್ತಕ್ಕಂಥ ಒಂದು ಕೀರ್ತನೆ ಎಂಬುದಾಗಿ. ನನಗೆ ಆತನಿಗೆ ನಾವು ಸಂಕಟದಲ್ಲಿ ಮೊರೆ ಇಡುವಾಗ, ಸಂಕಟದಲ್ಲಿ ಕೂಗಿ ಪ್ರಾರ್ಥನೆ ಮಾಡುವಾಗ, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅಂತ ಸಂಕಟದಲ್ಲಿದ್ದವನು ತಪ್ಪಿಸಿ ಅಲ್ಲಿಗೆ ಬಿಟ್ಟು ಬಿಡಲ್ಲ, ಅವನನ್ನು ಘನಪಡಿಸುತ್ತೇನೆ ನಾನು. ಅಷ್ಟೇ ಅಲ್ಲದೆ ಅವನಿಗೆ ದೀರ್ಘಾಯುವನ್ನು ಅನುಗ್ರಹಿಸಿ ಅವನನ್ನು ಏನು ಪಡಿಸುವನು? ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೇನು. ಈ ರೀತಿಯಲ್ಲಿ ಈಗ ಆ ವಿಶೇಷವಾದ ರಕ್ಷಣೆ ಹೇಗಿರ್ತದೆ ಎಂಬುದಾಗಿ ನೋಡೋಣ. ಅಂದರೆ ಆತನು ಹೇಳಿದಾನೆ, ನನಗೆ ಆಕ್ಸಿಡೆಂಟ್ ಆಗಲಿಕ್ಕೆ ಮುಂಚೆನೇ ನಂಬಿದ್ರೆ ನಿಜವಾಗಲೂ ನನಗೆ ಈ ಆಕ್ಸಿಡೆಂಟ್ ಆಗದೇ ಇರ್ತಿತ್ತು. ಯಾಕಂದರೆ ದೇವರ ಸುಭದ್ರತೆಯಲ್ಲಿ ಯಾಕಂದರೆ ನಾನು ದೇವರ ಆ ಮಹೋನ್ನತನ ಮೊರೆಯಲ್ಲಿ ನಾನು ಇಲ್ಲಾಗಿದ್ದೆ. ನಾನು ಮಹೋನ್ನತನ ಮೊರೆಯಲ್ಲಿ, ಆ ಮಹೋನ್ನತನ ಅಧೀನದಲ್ಲಿ ಅಲ್ಲದೆ ಆ ಮಹೋನ್ನತನ ಅಧೀನದಿಂದ ಹೊರಗಿದ್ದೆ. ಅದಕ್ಕಾಗಿ ನನಗೆ ಈ ಭಯಂಕರವಾದಂಥ ಅಪಘಾತ ಸಂಭವಿಸಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈಗ ಜಾಗ್ರತೆಯಿಂದ ಕೇಳ್ತೇನೆ, ಮಹೋನ್ನತನ ಮೊರೆ ಹೊಕ್ಕಿದ್ದವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿ, ಸೇಫ್, ಸುಭದ್ರತೆ ಉಳ್ಳವನಾಗಿರುವವನು. ಮುಂದೆ ಓದ್ತಿರಿ. ಈಗ 1ನೇ ವಚನ ಆಯ್ತು, 2ನೇ ವಚನ ಓದ್ತಿರಿ. 91ನೇ ಕೀರ್ತನ 2ನೇ ವಚನ. ಈಗ ನಾವೆಲ್ಲರೂ ಮಾಡಬೇಕಾಗಿದ್ದೇನೆ, ನಾನು ಕರ್ತನಾದ ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ಕೋಟೆಯು, ನಾನು ಭರವಸೆ ಇಟ್ಟಿರುವ ನನ್ನ ದೇವರು ಎಂದು ಹೇಳುವೇನು. ಹೇಳಬೇಕು ಅದನ್ನು. ಏನಂತ ಹೇಳಬೇಕು? ನಾನು ಹೇಳಬೇಕು ಅದನ್ನು. ನೀನೇ ನನ್ನ ಶರಣನು, ನೀನೇ ನನ್ನ ಕೋಟೆಯು, ನನ್ನ ಭದ್ರಕೋಟೆಯು, ನನ್ನ ರಕ್ಷಕನೆಂಬುದಾಗಿ ನನ್ನ ಬಾಯಿಂದ ಹೇಳಬೇಕು. ಬಾಯಿಂದ ಹೇಳೋದ್ರಿಂದ ನಿನ್ನ ರಕ್ಷಣೆ ನಿನಗೆಲ್ಲ ಪ್ರಾಪ್ತವಾಗ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ ಅಲ್ಲೂಯ್ಯ. ಈಗ ನೆಕ್ಸ್ಟ್ ವಚನ ನೋಡ್ರಿ, ದೇವರು ಹೇಗೆ ನಮಗೆ ಭದ್ರತೆ ಕೊಡ್ತಾ ಇದ್ದಾನೆ. ನಿನ್ನನ್ನು ಮೋಸಕರವಾಗಿ ಬೇಟೆಗಾರನ ಬಲೆಯಿಂದ ನಿನ್ನನ್ನು ತಪ್ಪಿಸುವನು. ಮರಣಕರವಾದಂಥ ವ್ಯಾಧಿ, ಜಾಡ್ಯಗಳು, ಮಾರಕ ಸೋಂಕು, ಮರಣಕರವಾದ ಅಂದರೆ ಮಾರಕ ಸೋಂಕು, ಜಾಡ್ಯಗಳು ಅಥವಾ ವ್ಯಾಧಿಗಳಿಂದ ನಿನ್ನನ್ನು ತಪ್ಪಿಸುವನು ಆತನೇ. ಅಂದರೆ ಆ ರೋಗವನ್ನು ಬರದಂತೆ ನಿನ್ನನ್ನು ತಪ್ಪಿಸುವನು ಆತನೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸಿ ಆತನ ಪಕ್ಕಗಳ ಮೊರೆಯನ್ನು ನೀನು ಆಶ್ರಯಿಸಿಕೊಳ್ಳುವಿ.
ಆತನ ಸತ್ಯತೆಯು ನಿನ್ನನ್ನು ಕಾಪಾಡತಕ್ಕಂಥ ಕೆಡ್ಡಿಯೂ ಮತ್ತು ಗುರಾಣಿಯೂ ಆಗಿರುವುದು. ഇരുಳಲ್ಲಿ ಭಯ ಹುಟ್ಟಿಸುವ ಯಾವ ಕೇಡುಗೂ, ಹಗಲಲ್ಲಿ ಹಾರಿಬುವ ಶತ್ರುವಿನ ಬಾಣಗಳಿಗೂ, ಕತ್ತಲೆಯಲ್ಲಿ ಸಂಚರಿಸುವ ಮಾರಕ ಸೋಂಕಿಗೂ, ವಿಪತ್ತಿಗೆ ಅಂದರೆ ಮಾರಕ ಜಾಡ್ಯಕ್ಕೂ ಸೋಂಕಿಗೂ ರೋಗಗಳಿಗೂ ಅಂಜುವ ಕಾರಣವಿಲ್ಲ. ಇವೆಲ್ಲವುಗಳಿಂದ ರಕ್ಷಣೆ, ಆ ದೇವರ ರಕ್ಷಣೆ ನಿನ್ನನ್ನು ಸುಭದ್ರತೆಯಲ್ಲಿ, ಆತನ ಸರ್ವಶಕ್ತನ ಆಸ್ತ್ರದಲ್ಲಿ ಸುರಕ್ಷಿತನಾಗಿ ನೀನಿರುವಿ. ಹಾನಿಕರವಾದಂಥ ಆ ಬಿಸಿಲಿನ ಮಧ್ಯಾಹ್ನದ ಕೇಡಿಗೂ ಅಂಜೋ ಕಾರಣ ಇಲ್ಲ ನಿನಗೆ. ನಿನ್ನ ಮಗ್ಗುಲಲ್ಲಿ ಅನೇಕ ಮಾರಕ ಸೋಂಕು ಬಂದು ಅಥವಾ ಮಾರಕ ರೋಗಗಳು ಬಂದು ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ಆ ಉಪದ್ರವು, ಆ ಮಾರಕ ಸೋಂಕು, ಆ ಅಂಟು ರೋಗ ನಿನ್ನ ಬಳಿಗೆ ಬರಲಾರದು. ನೀನು ಆ ಒಂದು ನಾಶವನ್ನು, ಆ ಮಾರಕ ಸೋಂಕಿಂದ ಸಾಯ್ತಿರ್ತಕ್ಕಂಥ ನಾಶವನ್ನು ನೀನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಇದೆ ಎಂದು ನೀನು ಸಾಕ್ಷಿಯಾಗಿರುವಿ. ಅದಕ್ಕೆ ನೀನು ಜಾಗೃತಿಯಿಂದಿರಬೇಕು. ಇದು ನಾನು ಕ್ರಿಸ್ತನನ್ನು ಮೊದಲೇ ನಂಬಿದರೆ, ಆಕ್ಸಿಡೆಂಟ್ ಆಗಲಿಕ್ಕೆ ಮುಂಚೆ ದೇವರ ಮೇಲೆ ಪರಿಪೂರ್ಣ ನಂಬಿಕೆ ಕೊಡ್ಕೊಂಡಿದ್ರೆ, ನಂಬಿಕೆ ಇಟ್ಕೊಂಡಿದ್ರೆ, ನನಗೆ ಈ ಸುಭದ್ರತೆ ನನಗೆ ಪ್ರಾಪ್ತವಾಗ್ತಿತ್ತು, ಈ ರಕ್ಷಣೆ ನನಗೆ ಪ್ರಾಪ್ತವಾಗ್ತಿತ್ತು ಎಂಬುದಾಗಿ ಆ ಯುವಕನು ಹೇಳಿದ. ಮುಂದೆ ಹೋಗ್ತೀರಮ್ಮ. ಯೆಹೋವನೇ ನನ್ನ ಆಶ್ರಯವು, ಮಹೋನ್ನತನನ್ನು ನಿವಾಸ ಸ್ಥಾನವನ್ನು ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು. ಉಪದ್ರವವು, ಮಾರಕ ಸೋಂಕು, ಜಾಡ್ಯವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಪಾಡೋದಕ್ಕಾಗಿ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ, Z+ಸೆಕ್ಯೂರಿಟಿ ಕೇಳಿದೆವು ನಾವು. ಈಗ ನಾವು ಕೇಳ್ತಾ ಇದ್ದೇವೆ ಹೆವನ್ಲಿ A to Z ಸೆಕ್ಯೂರಿಟಿ, ಹೆವನ್ಲಿ A to Z+ ಸೆಕ್ಯೂರಿಟಿ. ಇದು ಏನಂದ್ರೆ ನಿನ್ನ ವಿಷಯವಾಗಿ ನಿನ್ನನ್ನು ಕಾಯೋದಕ್ಕಾಗಿ, ನಿನ್ನನ್ನು ಕಾಯೋದಕ್ಕಾಗಿ ಪರಲೋಕದ ದೇವದೂತಗಳನ್ನು ನಿನ್ನನ್ನು ಕಾಯೋದಕ್ಕಾಗಿ ಅಪ್ಪಣೆ ಕೊಡ್ತಾರೆ. Z+ ಸೆಕ್ಯೂರಿಟಿ ಒಂದು ಮತ್ರಿಗೆ ಇರ್ತದೆ. ಆದರೆ ಕ್ರಿಸ್ತ ನಂಬಿಕೆಯಲ್ಲಿದ್ದು ಕ್ರಿಸ್ತನ ಆಶ್ರಯದಲ್ಲಿದ್ದವರಿಗೆ ಸುಪ್ರೀಂ ಪ್ಲಸ್ ಸೆಕ್ಯೂರಿಟಿ, ಸುಪ್ರೀಂ ಪ್ಲಸ್ ಸೆಕ್ಯೂರಿಟಿ, ಅದು ದೇವದೂತರಿಂದ ನಿನಗೆ ಆ ಒಂದು ರಕ್ಷಣೆ ಉಂಟಾಗ್ತದೆ. ಆಗ ನೀನು ಹೋಗುವಾಗ ನಿನ್ನ ಕಾಲಿಗೆ ಕಲ್ಲು ತಾಗದಂತೆ, ಇದಕ್ಕೆ ಇಂಗ್ಲಿಷ್ ಕೆಲವು ಬೈಬಲ್ಗಳಲ್ಲಿ ಆಕ್ಸಿಡೆಂಟ್ ಆಗದಂತೆ ನಿನ್ನ ಕಾಲುಗಳನ್ನು ಕಾಪಾಡ್ತಾನಂದ್ರೆ. ಕೀರ್ತನೆ 91ರಲ್ಲಿ ನಿನ್ನ ಕಾಲುಗಳು, ನಿನ್ನ ಪಾದಗಳು ಕಲ್ಲಿಗೆ ತಾಗದಂತೆ ದೇವದೂತಗಳು ನಿನ್ನ ಕಾಲುಗಳನ್ನು ತನ್ನ ಕೈಯಲ್ಲಿ ಎತ್ತುಕೊಳ್ಳುತ್ತೆ, ನಿನ್ನನ್ನು ಕಾಪಾಡ್ತದೆ. ನಾನು ನಿಶ್ಚಯವಾಗಿ ಮೊದಲೇ ನಾನು ನಂಬಿದ್ದಿದ್ರೆ, ಮೊದಲೇ ನಾನು ದೈವಭಕ್ತಿಯಲ್ಲಿದ್ದರೆ, ಮೊದಲೇ ನಾನು ಇದನ್ನು ತಿಳಿದುಕೊಂಡಿದ್ದಿದ್ರೆ ನನಗೆ ಈ ಅಪಘಾತ ಸಂಭವಿಸ್ತಿಲ್ಲ. ಯಾಕಂದರೆ ಇಂಥ ಭದ್ರತೆ, ಇಂಥ ಸೆಕ್ಯೂರಿಟಿ ನನಗೆ ದೊರಕುತ್ತಿತ್ತು ಎಂಬ ನಂಬಿಕೆ ಆತನಿಗಿತ್ತು. ಅದನ್ನು ಹೇಳಿದ ಆತನು. ಪ್ರೈಸ್ ಲಾರ್ಡ್ ಜೀಸಸ್. ಮುಂದೆ ಹೋಗ್ತೀರಿ. ನಿನ್ನ ಕಾಲುಗಳು ಕಲ್ಲಿಗೆ ತಗಲದಂತೆ ಆ ದೇವದೂತರು ನಿನ್ನನ್ನು ಕೈಯಲ್ಲಿ ಹೊತ್ತುಕೊಳ್ಳುವರು. ನಿನ್ನ ವಿರೋಧವಾಗಿರ್ತಕ್ಕಂಥ ಸಿಂಹ, ಸರ್ಪ, ಯುಕ್ತಿಯುಳ್ಳ ಸರ್ಪವಾಗಲಿ, ಬಲಶಾಲಿಯಾಗಿರ್ತಕ್ಕಂಥ ಸಿಂಹವಾಗಲಿ ನಿನ್ನ ಮೇಲೆ ದಾಳಿ ಮಾಡ್ಲಿಕ್ಕಾಗೋದಿಲ್ಲ. ನೀನು ಅವುಗಳ ಮೇಲೆ ನಡೆದು ಹೋಗುವ ಸಾಮರ್ಥ್ಯ ದೇವರು ನಿನಗೆ ಕೊಡ್ತಾನೆ. ಬಿಕಾಸ್ ಪವರ್ ಬಿಲಾಂಗ್ಸ್ ಟು ದ ಲಾರ್ಡ್. ಮುಂದೆ ಪ್ರಾಯದ ಸಿಂಹವನ್ನು, ಘಟ ಸರ್ಪವನ್ನು ತುಳಿದು ಬಿಡುವಿ. ದೇವರು ಹೇಳ್ತಾ ಇದ್ದಾರೆ, ಈಗ ಅವನು ನನ್ನಲ್ಲಿ ಆಸಕ್ತ ಚಿತ್ತನಾಗಿರೋದ್ರಿಂದ ಅವನನ್ನು ಆತನು ರಕ್ಷಿಸುವನು. ನನ್ನ ನಾಮವನ್ನು, ಯೇಸು ಯೆಹೋವನ ನಾಮವನ್ನು ಅಂದರೆ ಮಹೋನ್ನತನು ಎಲಿಯೋನ್ ಮತ್ತು ಸರ್ವಶಕ್ತನು ಎಲ್ ಶಡಾಯ್. ಎಲಿಯೋನ್, ಮಹೋನ್ನತನು ಮತ್ತು ಸರ್ವಶಕ್ತನು ಎಂಬ ನನ್ನ ನಾಮವನ್ನು ಅರಿತಿರುವುದರಿಂದ ಅವನನ್ನು ರಕ್ಷಿಸೋದು ಮಾತ್ರಲ್ಲ, ಅವನನ್ನು ಉದ್ಧರಿಸುತ್ತೇನೆ, ಉದ್ಧಾರ ಮಾಡುತ್ತೇನೆ, ಅವನು ಉದ್ಧರಿಸುತ್ತೇನೆ. ಅವನು ನನಗೆ ಮೊರೆ ಇಡುವಾಗ, ನನ್ನನ್ನು ಪ್ರಾರ್ಥಿಸುವಾಗ, ನನ್ನನ್ನು ಕೂಗಿ ಕರೆಯುವಾಗ ಅವನಿಗೆ ಸದುತ್ತರವನ್ನು ದಯಪಾಲಿಸುವೆನು.
ಇಕ್ಕಟ್ಟಿನಲ್ಲಿ ಅವನ ಹತ್ತಿರವಾಗಿದ್ದು ಅವನನ್ನು ಇಕ್ಕಟ್ಟಿನಿಂದ ತಪ್ಪಿಸಿ ಅವನನ್ನು ಘನಪಡಿಸುವೆನು. ಅವನಿಗೆ ಅಷ್ಟೇ ಬಿಡುದಿಲ್ಲ, ಅವನಿಗೆ ದೀರ್ಘಾಯುವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವನು. ಇದೇ ನನ್ನ ವಿಶೇಷವಾದ ರಕ್ಷಣೆ, ಹೀಗೆ ನಾನು ತೋರಿಸುವೆನೆಂಬುದಾಗಿ. ಇದು ರಕ್ಷಣೆಯ ಡೆಫಿನೇಷನ್. ಭಾಳ ಜನ ಹೇಳ್ತಾರೆ, ಓ ನೀನು ರಕ್ಷಣೆ ಹೊಂದಿದೆಯಾ ಅಂತ ಹೇಳ್ತಾರೆ. ಹೌದು, ನಾನು ರಕ್ಷಣೆ ಹೊಂದಿದ್ದೀನಿ. ಹೇಗೆ ರಕ್ಷಣೆ ಹೊಂದಿ? ಯೇಸು ಕ್ರಿಸ್ತನು ನನ್ನ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ಬಿಟ್ಟು ದೀಕ್ಷಾಸ್ನಾನ ತೆಗೆದುಕೊಂಡು ಯೇಸುವನ್ನು ನನ್ನ ಒಡೆಯನು, ನಾನು ರಕ್ಷಕನು ಎಂಬುದಾಗಿ, ನನ್ನ ಪ್ರಭು ಎಂಬುದಾಗಿ ನಾನು ಸ್ವೀಕರಿಸಿದೆ, ಅದಕ್ಕಾಗಿ ನಾನು ರಕ್ಷಣೆ ಹೊಂದಿದ್ದೀನಿ ಎಂಬುದಾಗಿ. ರಕ್ಷಣೆ ಹೊಂದಿದ್ದಾನೆ, ಕರೆಕ್ಟ್, ವೆರಿ ಗುಡ್. ಆ ರಕ್ಷಣೆ ಹೇಗಿರ್ತದೆ? ವಾಟ್ ಈಸ್ ದ ಡೆಫಿನೇಷನ್ ಆಫ್ ರಕ್ಷಣೆ? ರಕ್ಷಣೆಯ ಅರ್ಥದ ಸ್ಪಷ್ಟ ವಿವರ ಕೀರ್ತನೆ 91ರಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ದೇವರು ಹೇಗೆ ಯಾವ್ಯಾವುಗಳಿಂದ ನಮ್ಮನ್ನು ರಕ್ಷಿಸ್ತಾನೆ. ಜಾಡ್ಯಗಳಿಂದ ನಮ್ಮನ್ನು ರಕ್ಷಿಸ್ತಾನೆ, ಶತ್ರುವಿನ ಮೋಸದಿಂದ ಬರುವ ಬಾಣಗಳಿಂದ ರಕ್ಷಿಸ್ತಾನೆ, ಬೇಟೆಗಾರನ ಬಲೆಯಿಂದ ತಪ್ಪಿಸ್ತಾನೆ, ಮತ್ತು ಜಾಡ್ಯಗಳಿಂದ ತಪ್ಪಿಸ್ತಾನೆ, ಮತ್ತು ಮಾರಕ ಸೊಂಗುಗಳಿಂದ ರಕ್ಷಿಸ್ತಾನೆ. 1000 ಜನ 10,000 ಜನ ಆ ಮಾರಕ ಸೊಂಗಿಂದ ನಿನ್ನ ಕಣ್ಣು ಮುಂದೆ ಸತ್ತು ಬಿದ್ದರೂ ಆ ಮಾರಕ ಸೊಂಗು ನಿನ್ನನ್ನು ಮುಟ್ಟದು. ಇದು ರಕ್ಷಣೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ವಿಯ, ಈ ರಕ್ಷಣೆ ನಾನು ನಿಜವಾಗಲೂ ಮೊದಲೇ ಯೇಸು ಕ್ರಿಸ್ತನ ನಂಬಿಕೊಂಡು ನನ್ನ ಜೀವನವನ್ನು ನಿಜವಾಗಲೂ ಸಮರ್ಪಿಸಿ, ನಾನು ನಿಜವಾದಂಥ ಭಕ್ತಿಯ ಜೀವನ, ನಿಜವಾದ ಆತ್ಮಿಕ ಜೀವನ ನನಗಿದ್ದಿದ್ರೆ ಈ ಅಪಘಾತ ನನಗೆ ಸಂಭವಿಸದೇ ಇರುತ್ತಿತ್ತು ಎಂಬುದಾಗಿ, ಸಂಭವಿಸದೇ ಇರುತ್ತಿತ್ತು. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ, ಈಗಲೇ ನಿಮ್ಮ ಮನಸ್ಸನ್ನು ತಿರುಗಿಕೊಂಡು, ಆಕ್ಸಿಡೆಂಟ್ ಆದಮೇಲೆ ತಿರ್ಕೊಳ್ಳೋದಿಲ್ಲ, ಆಕ್ಸಿಡೆಂಟ್, ಇಂಥ ದುರ್ಘಟನೆಗಳು, ಇವೆಲ್ಲದರಿಂದ ನಿನಗೆ ರಕ್ಷಣೆ ಬೇಕಲ್ಲ, ಇವೆಲ್ಲದರಿಂದ ನಿನಗೆ ಸುಭದ್ರತೆ ಬೇಕಾ, ನಿನಗೆ ಸಂಪೂರ್ಣ ಸಂರಕ್ಷಣೆ ಬೇಕಾ? ಇಗೋ ಮಹೋನ್ನತನ ಮೊರೆ ಹೊಕ್ಕು ಆ ಸರ್ವಶಕ್ತನ ಆಶ್ರಯಲ್ಲಿ ಸುರಕ್ಷಿತನಾಗಿರುವೆನು. ಇದೇ ರಕ್ಷಣೆಯ ಸಂದೇಶ. ಒಂದು ವೇಳೆ ಯಾರಾದರೆ ಅನಾರೋಗ್ಯದಲ್ಲಿ ಇದೇ ರೀತಿಯಲ್ಲಿ ಅಪಘಾತಕ್ಕೆ ಸಿಕ್ಕಿಕೊಂಡು ಯಾವ ಅಂಗಗಳನ್ನು ಕಳ್ಕೊಂಡಿದ್ರೋ, ದೇವರು ನಿಮ್ಮನ್ನು ಸ್ವಸ್ಥತೆ ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ಎಲ್ಲರ ತಲೆಯನ್ನು ಬಾಗಿಸಿ ಪ್ರಾರ್ಥನೆ ಮಾಡೋದಾದರೆ ನಾವು ಎಲ್ಲರೂ ಕೂಡಿ ಏಕೀಭವಿಸಿ ನನ್ನ ಜೊತೆಯಲ್ಲಿ, ಯಾರ್ಯಾರು ನನ್ನ ಜೊತೆಯಲ್ಲಿ ವೀಕ್ಷಿಸ್ತಾ ಇದ್ದಾರೆ, ಭಕ್ತರೆಲ್ಲರೂ, ಆತ್ಮೀಯರೆಲ್ಲರೂ ಪ್ರಾರ್ಥನೆ ಮಾಡ್ತಿರುವಾಗ ಕೇಳುತ್ತಿರ್ತಕ್ಕಂಥ ಅನಾರೋಗ್ಯಸ್ಥರಿಗೆ ಸಂಪೂರ್ಣ ಸ್ವಸ್ಥತೆ ಆಗಲಿ ಎಂಬುದಾಗಿ ನನ್ನ ಜೊತೆಯಲ್ಲಿ ಏಕೀಭವಿಸ್ತೀರಿ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ರಾಜ, ಇವತ್ತು ನಿನ್ನನ್ನು ನಂಬಿಕೊಂಡಿದ್ದಿದ್ರೆ ನನಗೆ ಎಂಥ ದೊಡ್ಡ ಅಪಘಾತವನ್ನು ಸಂಭವಿಸ್ತಿಲ್ಲಾಗಿತ್ತು. ಯಾಕಂದರೆ ನನಗೆ ಆತನ ರಕ್ಷಣೆಯು, ನನಗೆ ಸುಭದ್ರತೆಯು ಆ ಸರ್ವಶಕ್ತನ ಆಶ್ರಯಲ್ಲಿ ನಾನು ಇಲ್ಲದೇ ಇರುವುದರಿಂದ ನನಗೆ ಈ ಆಕ್ಸಿಡೆಂಟ್ ಸಂಭವಿಸಿದೆ ಎಂಬುದಾಗಿ ಆ ಯುವಕನು ತಿಳ್ಕೊಂಡಿದ್ದಾರೆ. ಆದರೆ ಇವತ್ತು ಆಕ್ಸಿಡೆಂಟ್ ಆಗಲಿಕ್ಕೆ ಮುಂಚೆ, ಈ ದುರ್ಘಟನೆ ಆಗಲಿಕ್ಕೆ ಮುಂಚೆ, ಈ ಮಾರಕ ಸೋಂಕು ದಾಳಿ ಮಾಡಲಿಕ್ಕೆ ಮುಂಚೆ, ಈ ಎಲ್ಲ ಉಪದ್ರವ ನಮ್ಮ ಮೇಲೆ ಬರಲಿಕ್ಕೆ ಮುಂಚೆ ಈಗಲೇ ಎಚ್ಚೆತ್ತುಕೊಳ್ಳುವಂತೆ ನಮಗೆ ಸಂದೇಶವನ್ನು ಕೊಟ್ಟಿದೆ. ನನ್ನ ಪ್ರಿಯ ಸಹೋದರಿ, ಈಗಲಾದರೂ ಎಚ್ಚರವಾಗಿರಿ, ಈಗಲಾದರೂ ಎಚ್ಚೆತ್ತುಕೊಳ್ಳಿರಿ. ಅಯ್ಯೋ, ನನ್ನ ಪಾಪ ಅಪರಾಧಗಳು ಕ್ಷಮಿಸಿದೇವ್ರೆ, ಆತ್ಮೀಯ ಜೀವನ ಮಾಡ್ತಾ ಇಲ್ಲ, ಬೇಕಾಬಿಟ್ಟಿಯಾದ ಜೀವನ ಮಾಡ್ತಾ ಇದ್ದೇನೆ, ಇಷ್ಟ ಪ್ರಕಾರವಾದ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಕರ್ತನೆ, ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ ಎಂಬುದಾಗಿ ನಾನು ಇವತ್ತು ತಿಳಿದುಕೊಂಡಿದ್ದೆ ಎಂಬುದಾಗಿ ಇವತ್ತು ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರರು, ಯೇಸಯ್ಯ, ನನ್ನ ಪಾಪ ದ್ರೋಹಗಳ ಅಪರಾಧಗಳನ್ನು ಕ್ಷಮಿಸಿ ಎಂಬುದಾಗಿ ಒಪ್ಪಿಕೊಂಡು ಯೇಸುವಿನ ಸಮ್ಮುಖದಲ್ಲಿ ಯೇಸುವನ್ನು ನಿನ್ನ ಒಡೆಯನಾಗಿಸಿಕೊಂಡರೆ, ಯೇಸುವನ್ನು ನಿನ್ನ ರಕ್ಷಣಾಗಿ ನೀನು ಒಪ್ಪಿಕೊಂಡರೆ ಖಂಡಿತವಾಗಿ ಕರ್ತನೆ ಇವತ್ತು ಅವರೆಲ್ಲರಿಗೆ ರಕ್ಷಣೆ ಪ್ರಾಪ್ತವಾಗಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಕರ್ತನೆ, ನನ್ನ ಜೊತೆಯಲ್ಲಿ ಎಷ್ಟು ಜನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ರಾಜ, ಅವರೆಲ್ಲರ ರೋಗಗಳನ್ನು ಯೇಸು ಕ್ರಿಸ್ತು ನಾಮದಲ್ಲಿ, ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ಎಲ್ಲ ರೋಗಗ್ರಸ್ತರು, ಎಲ್ಲ ಅನಾರೋಗ್ಯಸ್ಥರು, ಯೇಸು ಕ್ರಿಸ್ತು ನಾಮದಲ್ಲಿ ಅವರೆಲ್ಲರಿಗೆ ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಯಾರ್ಯಾರು ಅಪಘಾತದಲ್ಲಿ ಸಿಕ್ಕೊಂಡು ಅಂಗಗಳನ್ನು ಕಳ್ಕೊಂಡು, ಅವಯವಗಳನ್ನು ಕಳ್ಕೊಂಡು ಅವರು ಅಂಗವಿಕಲರಾಗಿದ್ದಾರೆ, ವಿಕಲಾಂಗಿಗಳಾಗಿದ್ದಾರೆ, ಯೇಸು ಕ್ರಿಸ್ತು ನಾಮದಲ್ಲಿ ನನ್ನ ಜೊತೆಯಲ್ಲಿ ಯಾರ್ಯಾರು ಸೇರಿಕೊಂಡು ನಂಬಿಕೆಯಿಂದ ಪ್ರಾರ್ಥನೆಯಲ್ಲಿ ಕೇಳ್ತಾ ಇದ್ದಾರೆ ಕರ್ತನೆ, ನಿನಗೆ ಮೊರೆ ಇಡುವರೆಲ್ಲರಿಗೆ ಕರ್ತನೆ ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಅಂಗಗಳಿಲ್ಲದಿದ್ದು ಕರ್ತನೆ, ಒಂದು ಮೊಣಕಾಲಿನ ಚಿಪ್ಪೆ ಇಲ್ಲದಿದ್ದು ಕರ್ತನೆ, ಆ ಯುವಕನನ್ನು ನಡೆಯುವ ಸಾಮರ್ಥ್ಯ ಹೇಗೆ ಕೊಡ್ತೇನೆ, ಅದೇ ಸಾಮರ್ಥ್ಯವುಳ್ಳ ದೇವರು ಕರ್ತನೆ ಇವತ್ತು ನಮ್ಮೆಲ್ಲರಿಗೆ ನೀನು ಕೊಡ್ತೀಯ ಎಂಬುದಾಗಿ ನಂಬುತ್ತಾ ಇದ್ದೇವೆ. ಯೇಸು ನಾಮದಲ್ಲಿ ಅವರೆಲ್ಲರಿಗೆ ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಅನೇಕ ಮಾಯಾಜಾಲಗಳಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥರು, ಲೋಕದ ಮಾಯಾಮೋಸದಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥವ್ರಿಗೆ ಎಲ್ಲರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ಇರ್ತೇನೆ.
ಕೃಪಾ ಸಂಪೂರ್ಣ ದೇವರೇ, ಯಾರ್ಯಾರು ಕರ್ತನೆ ಈಗಲೂ ಲೋಕದ ಮಾಯದಲ್ಲಿ, ಲೋಕದ ವ್ಯಾಮೋಹದಲ್ಲಿ, ಲೋಕದ ಆಡಂಬರದಲ್ಲಿ, ಲೋಕದ ಆಸೆಯಲ್ಲಿ, ಪಾಪಿಷ್ಟಗಳಲ್ಲಿ, ಕನಿನಾಸೆ, ಸೆರದಾಸೆ, ಬದುಕು ಬಾಳಿನ ಡಂಬದಲ್ಲಿ ಬಾಳುತ್ತಾ ಇದ್ದಾರೋ ಅವರೆಲ್ಲರ ಕರ್ತನೆ ಇವತ್ತು ಯೇಸು ನಾಮದಲ್ಲಿ ಯಾರ್ಯಾರು ಪಶ್ಚಾತ್ತಾಪಪಟ್ಟು ನಿನಗೆ ನಿನ್ನ ಸಮ್ಮುಖದಲ್ಲಿ ಮೊದಲು ಶರಣರಾಗ್ತಾ ಇದ್ದಾರೆ ಕರ್ತನೆ, ಸಮರ್ಪಿಸ್ತಾ ಇದ್ದಾರೆ ಕರ್ತನೆ, ಅವರ ಪಾಪಗಳನ್ನು ಕ್ಷಮಿಸಿ ಕರ್ತನೆ, ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ಕರ್ತನೆ, ನಮ್ಮನ್ನು ಶುದ್ಧೀಕರಿಸಿ ನಿನ್ನ ಮಕ್ಕಳಾಗಿಸಿಕೊಂಡು ಕರ್ತನೆ ನಾವೆಲ್ಲರೂ ಯೇಸುವನ್ನೇ ನಮ್ಮ ಒಡೆಯನು, ನಮ್ಮ ರಕ್ಷಕನು, ನಮ್ಮ ಪ್ರಭು ಎಂಬುದಾಗಿ ಒಪ್ಪಿಕೊಳ್ತಾ ಇದೆ ಕರ್ತನೆ. ಇಂದಿನಿಂದ ನಿನ್ನ ರಕ್ಷಣೆ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿರುವ ಪ್ರತಿಯೊಂದು ಯುವಕರು, ಹಿರಿಯರಿಗೆ ಮತ್ತು ಎಲ್ಲ ಕಿರಿಯರಿಗೆ, ಎಲ್ಲ ನನ್ನ ಪ್ರಿಯ ಸ್ನೇಹಿತರಿಗೆ ನಿನ್ನ ರಕ್ಷಣೆ ಪ್ರಾಪ್ತವಾಗಲಿ ಎಂಬುದಾಗಿ ಆಶೀರ್ವದಿಸುತ್ತಾ ಇದ್ದೇನೆ. ಯೇಸಯ್ಯ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ, ಯೇಸು ನಾಮದಲ್ಲಿ ಕರ್ತನೆ. ಕೇಳತಕ್ಕಂಥ ಎಲ್ಲರಿಗೆ ಶುಭವಾಗಲಿ, ಮೇಲಾಗಲಿ, ಒಳ್ಳೆಯದಾಗಲಿ, ಅವರ ಜೀವನದಲ್ಲಿ ರಕ್ಷಣೆ, ಆರೋಗ್ಯ, ಸಮಾಧಾನ, ನಿತ್ಯ ಜೀವ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ಕೇಳಿದ್ರಿ. ನಿಮ್ಮ ಜೀವನ ಸುಖ ಶಾಂತಿಯಲ್ಲಿ ಎಂಬುದಾಗಿ ಹಾರೈಸ್ತೇನೆ. ಈ ವಾಕ್ಯವು ಯೂಟ್ಯೂಬ್ನಲ್ಲಿ ಕೂಡ ಇದೇ ಹೆಸರಿನಲ್ಲಿ ಪಾಸ್ಟರ್ ಎನ್ ದೇವದಾಸ್ ಎಂಬ ಹೆಸರಿನಲ್ಲಿ ಈ ವಾಕ್ಯವು ಅಪ್ಲೋಡ್ ಆಗ್ತದೆ. ಇನ್ನು ಕೆಲವು ನಿಮಿಷಗಳಲ್ಲಿ ಅಪ್ಲೋಡ್ ಆಗ್ತದೆ. ನೀವು ಅಲ್ಲಿ ಕೂಡ ಶೇರ್ ಮಾಡ್ಬೋದು. ಮತ್ತು ಈಗ ನಾನು ಸಾರಿರ್ತಕ್ಕಂಥ ಈ ವಾಕ್ಯ ಇನ್ನೂ ಅನೇಕ ಜನರಿಗೆ ತಲುಪಬೇಕೆಂಬುದಾಗಿ ನಿಮಗೆ ಇಷ್ಟ ಇದ್ದರೆ ಶೇರ್ ಮಾಡಲಿಕ್ಕಾಗಿಲ್ಲ ಪರವಾಗಿಲ್ಲ. ಇದಕ್ಕೆ ಸ್ಟಾರ್ಸ್ ಅಂತ ಬರ್ತದೆ. 1 ಸ್ಟಾರ್, 2 ಸ್ಟಾರ್, 3 ಸ್ಟಾರ್, 4 ಸ್ಟಾರ್, 5 ಸ್ಟಾರ್ ಬರ್ತದೆ. ನಿಮಗೆ ಎಷ್ಟು ಸ್ಟಾರ್ಗಳು ಅದನ್ನು ನೀವು ಒತ್ತಬೇಕೆಂಬುದಾಗಿ ಅನಿಸ್ತದೆ ಅಷ್ಟು ಸ್ಟಾರ್ಗಳನ್ನು ಕೂಡ ನೀವು ಒತ್ತಿ ಇದಕ್ಕೆ ನೀವು ಸ್ಟಾರ್ಗಳನ್ನು ಕೊಡೋದಾದರೆ ಈ ಸಂದೇಶ ಇನ್ನೂ ಅನೇಕ ಜನರಿಗೆ ತಲುಪಲಿಕ್ಕೆ ಸಹಾಯವಾಗ್ತದೆ ಎಂಬುದಾಗಿ ನನ್ನ ಕಳಕಳಿ ವಿನಂತಿ. ಗಾಡ್ ಬ್ಲೆಸ್ ಯು. ಗಾಡ್ ಲವ್.